ಕಾಣಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ಶಿವಣ್ಣ ಕಡೆ ನೋಡಿದ್ರೆ ಯೆಲ್ಲೋ, ರಾಜ್ಬಿ ಶೆಟ್ಟಿ ಸರ್ ಕಡೆ ನೋಡಿದ್ರೆ ಒಂಥರ ಆರೆಂಜಿಶ್, ಆ್ಯಂಡ್ ಉಪ್ಪಿ ಸರ್ ಕಡೆ ನೋಡಿದಾಗ ರೆಡ್. ಟೀಸರ್ ನೋಡಿದಾಗ ಸಿನಿಮಾದಲ್ಲೂ ಅದೇ ಟೋನ್ ಕ್ಯಾರಿ ಆಗಿರೋ ಥರ ಒಂದು ಫೀಲ್ ಬರ್ತಾ ಇದೆ. ಏನಿದ್ರೆ ಹಿಂದಿನ ರಹಸ್ಯ, ಏನಿದ್ರೆ ಮ್ಯಾಜಿಕಲ್ ಅರ್ಥ? ಕತೆ ಕೇಳಿದಾಗಿಂದ ಒಂದು ಕಲರ್ ಪ್ಯಾಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹೇಳಿದಾಗಿಂದ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ 3 ಜನ, ಈಗ ನೀವು ಹೇಳ್ದಂಗೆ ಹಾರ್ಟು, ಬ್ರೇನು, ಸೋಲು ಇದ್ದಾಗ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಕಲರಲ್ಲಿ ಅಂದಾಗ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಮಾಡಿದ್ದೀವಿ. ಇಡೀ ಸಿನಿಮಾ ನೋಡಿದಾಗ ಅದು ಕಥೆಯಾಗಿ ಬರುತ್ತೆ ಅದರಲ್ಲಿ ಅಂತ ಹೇಳ್ಬೋದು. ಅಂದರೆ ವಿಜುವಲಿ ಕೂಡ ಒಂದು ಆ ಕಲರ್ ಪ್ಯಾಲೆಟಲ್ಲೂ ಕತೆ ಹೇಳೋ ಪ್ರಯತ್ನ ಮಾಡಿದ್ದೀವಿ. ವಾವ್ ಸರ್. ಸತ್ಯ ಹೆಗ್ಡೆ ಸರ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತೇ ಇಲ್ಲ. ಪ್ರತಿ ಬಾರಿ ಒಂದು ವಿಜುವಲ್ಸ್ ನೋಡೋಕ್ಕೆ ಖುಷಿ ಆಗುತ್ತೆ, ಕಣ್ಣುಗಳಿಗೆ ಹಬ್ಬ. ಸೊ ಐ ಆಮ್ ಶ್ಯೂರ್ ಈ ಸಿನಿಮಾದಲ್ಲೂ ಕೂಡ ನಿಮ್ಮ ಮ್ಯಾಜಿಕಲ್ ಟಚ್ ಇದ್ದೇ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಅದೇ ನಾನು ಏನು ಅನ್ಬೇಕಂದಿದ್ದನ್ನೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅಂದರೆ ಮ್ಯಾಜಿಕಲ್ ಕಂಪೋಸರ್, ಇವಾಗ ಮ್ಯಾಜಿಕಲ್ ಡೈರೆಕ್ಟ್ರು. ಸೊ MD ಆಗಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ಬರೀ ವಿಜುವಲ್ಸಲ್ಲೇ ಗೊತ್ತಾಗ್ತದೆ. ಅಂದರೆ ಈಗ ಬಂದಿರೋ ಇದರಲ್ಲಿ 45ಗೆ ಇದರಲ್ಲಿ ಒಂದು ಚೂರಾದರೂ ಜಲಕ್ಕಲ್ಲಿ ಏನಾದ್ರು ನಿಮ್ಮ ಕ್ಲೂ ಸಿಕ್ಕಿದೆ ಅಂತ ಕೇಳಕ್ಕೆ ನಂಗೆ ಇಷ್ಟ. ಯಾರಾದರೂ ಹೇಳ್ಬೋದಾ ಏನಾದ್ರು? ಅಂದರೆ ಇಷ್ಟು ದಿನ ಎಲ್ಲರೂ ಕೇಳೋರು ಏನು 45 ಅಂತೇಳಿ. ಇಷ್ಟು ದಿನಕ್ಕೆ ಒಂದು ಆನ್ಸರ್ ಕೊಟ್ಟಿರೋದು. ಸೊ ಯಾರಿಗ್ಯಾರು ಕ್ಲೂ ಸಿಕ್ಕಿದೆ ಅಂತ ಕೇಳ್ತೀನಿ ಅಷ್ಟೇ. ಸಿಕ್ಕಿದೆಯಾ? ಓಕೆ, Q&A ಟೈಮಲ್ಲಿ ವಿ ವಿಲ್ ಡಿಸ್ಕಸ್ ದಟ್. ಓಕೆ. ಅದಲ್ಲದೆ ಇದಕ್ಕೆ ಮೇನು ಡೈರೆಕ್ಟರ್ ವಿಜುವಲ್ಸ್, ವಿಷನ್ನು ಮತ್ತು ಪ್ರೊಡ್ಯೂಸರ್ ಅವ್ರದ್ದು ಫ್ಯಾಷನ್ನು ತುಂಬಾ ಅದ್ರ ಮೇಲೆ ಇರೋದ್ರಿಂದ ಈ ರಿಸಲ್ಟ್ ಕೊಡೋಕ್ಕಾಯ್ತು ಅಂತ ಇಷ್ಟಪಡ್ತೀನಿ. ಸೊ ಸ್ವೀಟ್. ಅವ್ರು ಆ್ಯಕ್ಚುಲಿ ಮಾತು ಕಮ್ಮಿ ಅಲ್ವಾ, ಎಲ್ರಿಗೂ ಗೊತ್ತು. ಹಾಗಾಗಿ ಅವರೇ ಕ್ವೆಶ್ಚನ್ ಹಾಕ್ಬಿಟ್ರು. ನಾನು ಮಾತಾಡೋ ಬದಲು ಕ್ವೆಶ್ಚನ್ ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಂತ. ಬಟ್ ಸರ್, ಮಾತುಗಳು ಕಮ್ಮಿ ಆದರೂ ಕ್ಯಾಮ್ರಾದಲ್ಲಿ ನಿಮ್ಮ ವಿಜುವಲ್ಸ್, ನೀವು ಕತೆನ ಹೇಳೋ ರೀತಿ, ಅದು ಬೊಂಬಾಟ್. ಅದಕ್ಕಿಂತ ಹೆಚ್ಚು ಸಿನಿಮಾ ಲವರ್ಸ್ ಆಗಿ ನಮ್ಗೆ ಇನ್ನೇನು ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಸತ್ಯ ಹೆಗ್ಡೆ ಸರ್ಗೆ. ಈಗ ಹೊಸ ಪಟ್ಟವನ್ನು ಅಲಂಕರಿಸೋದಕ್ಕೆ ಫುಲ್ ರೆಡಿ ಆಗಿರೋ ವ್ಯಕ್ತಿನ ಮಾತಾಡಿಸುವಂಥ ಸಮಯ. ಅದೊಂದು ಮಾತು ಹೇಳ್ತಾರೆ, ನಾಳೆಗೆ ಇವತ್ತೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಲಕ್ ಫೇವರ್ಸ್ ದೆಮ್ ಅಂತ. ಲಕ್ ಫೇವರ್ಸ್ ದ ಪ್ರಿಪೇರ್ಡ್ ಮೈಂಡ್ ಅಂತ. ಅದಕ್ಕೆ ಎಕ್ಸಾಂಪಲ್ ಅಂತ ಅನಿಸ್ತಿದೆ ಸರ್. ಯಾಕೆ ಅಂದರೆ ಅರ್ಜುನ್ ಸರ್ ಅವರ ಸಾಕಷ್ಟು ಮ್ಯೂಸಿಕಲ್ ಕಾನ್ಸರ್ಟ್ಸ್ ನಾನು ಹೋಸ್ಟ್ ಮಾಡ್ತೀನಿ. ಅಂಥ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ಕೆಲಸಗಳು ಮಾಡೋದು, ಒಂದಷ್ಟು ಯಾವಾಗಲೂ ಈ ಸಿನಿಮಾದ ಬಗ್ಗೆ ಯೋಚನೆ ಮಾಡೋದನ್ನು ಗಮನಿಸ್ತಾ ಇದ್ವಿ ನಾವು, ಇಡೀ ತಂಡನೇ ಮ್ಯೂಸಿಕಲ್ ಟೀಮ್. ಆಗ ಸರ್ ಮಾತಾಡುವಾಗ ನಾನು ಕೇಳಿದೆ, ಸರ್ ಏನು ಮಾಡ್ತಾ ಇದ್ದೀರಾ, ಈ ಆ್ಯನಿಮೇಟೆಡ್ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಪ್ರೀ ವಿಜುವಲ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ ಅನುಪಮ ಅಂತ. ಅಂದರೆ ನಾವು ಹಾಲಿವುಡ್ ಸಿನಿಮಾಗಳಲ್ಲಿ, ಬೇರೆ ಭಾಷೆ ಸಿನಿಮಾಗಳಲ್ಲಿ ಪ್ರೀ ವಿಜುವಲ್ಸ್ ನೋಡಿರ್ತೀವಿ. ಅಂದರೆ ಈಗ ಒಂದು ಜುರಾಸಿಕ್ ಪಾರ್ಕ್ ಆಗಿರುವಾಗ, ಅವತಾರ ಆಗಿರುವಾಗ, ಅದಿಲ್ಲದೆ ಬಹುಶಃ ಅವ್ರಿಗೆ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಗೋದಲ್ಲ. ಅದಲ್ಲಿ ಬೇಕೇ ಬೇಕು ಒಂದು 70-75% ಪ್ರೀ ವಿಜುವಲ್ಸ್ ರೆಡಿ ಮಾಡ್ಕೋತಾರೆ. ಆದರೆ ಸರ್, ನೀವು ಟಾಕಿ ಇರುವಂತಹ ಜಾಗದಲ್ಲೂ ಕೂಡ 100% ಪ್ರೀ ವಿಜುವಲ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಮಾಡಿ, ಡಬ್ಬಿಂಗ್ ಮಾಡಿ, DTS ಮಾಡಿ, ಥಿಯೇಟರ್ನಲ್ಲಿ ಅದನ್ನು ತೋರಿಸಿರುವಂತಹ, ಬಹುಶಃ ನನ್ನ ರಿಸರ್ಚ್ ಪ್ರಕಾರ ಎಲ್ಲ ಕಡೆ ನೋಡಿದ್ರು ಈ ವ್ಯಕ್ತಿನೇ ಫಸ್ಟ್ ವ್ಯಕ್ತಿ ಅಂತ ಅನಿಸುತ್ತೆ. ನಮ್ಮ ಕನ್ನಡದ ಪ್ರತಿಭೆ, ನಮ್ಮ ಕನ್ನಡದ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್ ಇಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಅವರ ಪ್ರಿಪ್ರೇಷನ್ಗೆ, ಅವರ ಪ್ಯಾಷನ್ಗೆ ಒಂದು ದೊಡ್ಡ ಚಪ್ಪಾಳೆ. ಆ್ಯಂಡ್ ಇದೊಂದು ದೊಡ್ಡ ವಿಷಯ ಖಂಡಿತವಾಗ್ಲೂ ಹೌದು. ಯಾಕಂದರೆ ಈ ಪ್ರಯತ್ನ ಆಗಿರೋದು ನಮ್ಮ ಕನ್ನಡ ನಾಡಿನಲ್ಲಿ, ನಮ್ಮ ಕನ್ನಡದ ನಿರ್ದೇಶಕರ ಕೈಲಿ. ಸರ್, ವಿ ಆರ್ ಸೋ ಪ್ರೌಡ್ ಆಫ್ ಯು. ಈ ಪ್ರಿಪ್ರೇಷನ್ ಇಷ್ಟರ ಮಟ್ಟಿಗೆ ಹೇಗಾಯಿತು, ಏನಾಯಿತು, ಅದೆಲ್ಲ ನಿಮ್ಮ ಬಾಯಲ್ಲೇ ಕೇಳ್ತೀವಿ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನೆನೆಸ್ಕೊತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆಯೆಲ್ಲ ಡಬ್ಬ ಡಬ್ಬ ಅಂತ ಹೊಡಿತದೆ. ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾಯಿದ್ದು 2-3 ದಿನದಿಂದ ನಮಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ. ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು, ಎರಡನೇ ಮಾತೇ ಇಲ್ಲ. ಇಲ್ಲಾಂದರೆ ನಾನು ನೀವು ಹೇಳಿದ್ದು ಯಾವ ಪ್ರಿಪ್ರೇಷನ್ನು ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಣ್ಣ ನೀನು ಮಾಡುವಂದಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ. ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು, ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು. ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವರು
ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್. ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ಒಂದು ಪೈಸಾ ದುಡ್ಡಿನ ಮುಖನೂ ನೋಡಿಲ್ಲ. ಆ ವ್ಯಕ್ತಿ ನಾನು ಹೆಂಗೆ ಹೇಳ್ಬೋದು, ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ, ಇವತ್ತು ನೀವು ಹೇಳಿದ್ರೆ 4 ಸ್ತಂಭ ಅಂತ, ಆ 4ನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್. ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ. ಇವತ್ತವರೆಗೂ ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ. ಆ ಸಪೋರ್ಟಿಂದನೇ ನಮಗೆ ಈ ವಿಜುವಲ್ಸ್ ತರೋಕ್ಕಾಗಿದ್ದು. ಅಲ್ಲಿಂದ ನಾನು ಉಪ್ಪಿ ಸರ್ ಹತ್ರ ಹೋದೆ. ಉಪ್ಪಿ ಸರು ನನಗೆ ಅವ್ರದ್ದೆಲ್ಲ ಸಿನಿಮಾ 25 ಸತಿ 30 ಸತಿ ನೋಡಿದ್ದು ಬರೀ ಅದೇ ನೆನಪು ಬರ್ತಾ ಇದೆ ನನಗೆ. ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ, ಮಾಡೋಣ ಗುರುವೆ ಅಂದ್ರಲ್ಲ, ಅದೊಂದು ದೊಡ್ಡ ಆಶೀರ್ವಾದ ಆಗೋಯ್ತು. ಅಲ್ಲಿಂದ ರಾಜ್ ಸರು ರಾಜ್ ಬಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೋಸೆಸ್ ಒಪ್ಸೋದು ತುಂಬ ಕಷ್ಟ. ಒಪ್ಪಿಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆ್ಯಕ್ಟ್ರು. ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ. ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಅಲ್ಲೊಂದು ದೊಡ್ಡ ಧೈರ್ಯ ಬಂತು. ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕತೆಗಳು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಂಡ್ರು, ಇದೆಲ್ಲ ಸೇರಿ ಆಯಿತು. ನನಗೆ ಇಷ್ಟ ಈಗ ಮಾತಾಡೋಕ್ಕಾಗ್ತಾಯಿಲ್ಲ, ಆಮೇಲೆ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಆ್ಯಂಡ್ ಸತ್ಯ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ವಿಜುವಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ಗೇವ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮಾತಾಡ್ದೆ ಅಣ್ಣ ರಾಜ್ ಬಿ ಶೆಟ್ಟಿ ಅವ್ರ. ನಾನು ಆಗಲೇ ಹೇಳ್ದಂಗೆ ಸರ್, ನಿಮ್ಮ ಹಾಡುಗಳು 45 ಸೆಕೆಂಡ್ಸಲ್ಲಿ ಆ ಹಾಡು ನಮ್ಮ ಹಾರ್ಟಿಗೆ ಟಚ್ ಆಗಿ ನಮ್ಮ ಫೇವ್ರೆಟ್ ಸಾಂಗ್ ಆಗಿದ್ದಾಗಿರುತ್ತೆ. ಸೊ ಈ 45 ಸಿನಿಮಾ ಕೂಡ ಅಷ್ಟೇ ಹೃದಯಕ್ಕೆ ಹತ್ತಿರ ಆಗಲಿ, ಪ್ರೇಕ್ಷಕರಿಗೆ ಇಷ್ಟ ಆಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ರಾಜ್ ಬಿ ಶೆಟ್ಟಿ ಸರ್ ಅವ್ರ ಬಗ್ಗೆ ಹೇಳೋದಾದರೆ, ಆಗಲೇ ಹೇಳಿದ್ವಿ ಸೋಲ್ ಆತ್ಮಕಾರಕನಾಗಿ ಯೋಚನೆ ಮಾಡ್ತಾರೆ ಅಂತ. ಅದು ಒಂದು ಕಡೆ ಆದರೆ ಅವರ ಸ್ಕ್ರಿಪ್ಟ್ಗಳು, ಅವ್ರ ಸಿನಿಮಾಗಳು ನೋಡಿದಾಗ ಹಿ ಸೀಮ್ಸ್ ಟು ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್. ಯಾವಾಗಲೂ ಅವ್ರ ಮಾತುಗಳಾಗಲಿ, ಅವ್ರ ನಡವಳಿಕೆ ಆಗಲಿ. ಅದ್ರ ಜೊತೆಗೆ ಅರ್ಜುನ್ ಸರ್ ಹೇಳಿರೋ ಹಾಗೆ ಅವ್ರ ಕತೆನ ಒಪ್ಸೋದು ತುಂಬ ಕಷ್ಟ ಅಂತ ಹೇಳಿದ್ರು ಸರ್. ತುಂಬ ಚೂಸಿ ಆಗಿರೋ ಕಾರಣ ಕತೆ ಒಪ್ಪಲ್ಲ, ಆಮೇಲೆ ಈಸಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಒಂದು ತಿಳ್ಕೊಬೇಕು ಅನ್ನೋ ಆಸೆ ಇದೆ ನನಗೆ, ಪರ್ಸ್ನಲ್ ಆಸೆ. ಅದ್ರ ಜೊತೆಗೆ ನಮಗೆ ಹೆಮ್ಮೆ ಆಗುವಂಥ ವಿಷಯ ಏನು ಅಂದರೆ, ರಾಜ್ ಬಿ ಶೆಟ್ಟಿ ಸರ್ ಕನ್ನಡದಲ್ಲಿ ಅದ್ಭುತವಾದ ಸಿನಿಮಾಗಳನ್ನು ಮಾಡಿರೋದು ನಾವು ನೋಡಿದ್ದೀವಿ, ಮೆಚ್ಕೊಂಡಿದ್ದೀವಿ. ಈಗ ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಮಿಳ್ ಸಿನಿಮಾ ಡಿಸ್ಕಷನಲ್ಲಿದೆ ಅಂತ ಕೇಳಿದ್ದೀನಿ, ತೆಲುಗುಯಿಂದ ಆಫರ್ ಇದೆ ಅಂತ ಕೇಳಿದ್ದೀನಿ, ಹಿಂದಿ ಸಿನಿಮಾದಲ್ಲಿ ನಟಿಸ್ತಿದ್ದೀರಾ ಅಂತ ಕೇಳಿದ್ದೀನಿ. ನೀವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಿರೋದು ಅಷ್ಟೇ ಅಲ್ಲ ಸರ್, ಪ್ಯಾನ್ ಇಂಡಿಯಾ ಆ್ಯಕ್ಟರ್ ಆಗಿಬಿಟ್ಟಿದ್ದೀರಿ. ನಮ್ಮ ಕನ್ನಡಿಗರು ಈ ಮಟ್ಟಕ್ಕೆ ಸಿನಿಮಾಗಳನ್ನ ಮಾಡ್ತಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ನಮಸ್ಕಾರ ಎಲ್ರಿಗೂ. ಜಾಸ್ತಿ ಹೊಗಳಿದಾಗ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ. ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದರೆ ಈ ಸಿನಿಮಾದಲ್ಲಿ 2 ಸೂಪರ್ ಸ್ಟಾರ್ ಇರೋದು, ನಾನು ಆ್ಯಕ್ಟರ್ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋವಂಥ ಕೆಲಸಗಳೇನು ಅಣ್ಣ ಸುಮ್ಮನೆ ಇರಿ ಅಣ್ಣ ಅವ್ರು ಮಾಡಿರೋವಂಥ ಕೆಲಸಗಳು, ಅವರು ಕೊಟ್ಟಂಥ ಸಿನಿಮಾಗಳು, ನಾನು ನಿನ್ನೆ ಮೊನ್ನೆ ಬಂದವನು, ನಂದಿನ್ನೂ 10 ವರ್ಷ ತುಂಬಿಲ್ಲ, 6-7 ವರ್ಷ ಆಗಿರೋದು. ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ 3ನೇ ಸೂಪರ್ ಸ್ಟಾರ್ ಅಲ್ಲ, 2 ಸೂಪರ್ ಸ್ಟಾರು, ನಾನೊಬ್ಬ ನಟ ಅಷ್ಟೇ. ಅಂದರೆ ಅದರಲ್ಲಿ ಯಾವುದೇ ಇದಿಲ್ಲ. ನನಗೆ ಪ್ರತಿ ಸತಿ ಹೇಳಿದಾಗ ನಂಗೆ ಒಂಥರ ನಾಚಿಕೆ ಆಗೋದು, ಒಂಥರ ನಿಜ ತಮಾಷೆ ಇಲ್ಲ, ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ. ಯಾಕಂದರೆ ನಾನು ಶಿವಣ್ಣ ಮತ್ತು ಉಪ್ಪಿ ಸರ್ ಇಬ್ಬರ ಹತ್ರನೂ ಹೇಳಿದೆ, ನನ್ನ ಭಾಗ್ಯ ಅವ್ರ ಮಧ್ಯೆ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾದ್ರೆ ವಿಸಿಲ್ ಹೊಡೆಯೋದು, ಇದು ನನ್ನ ಭಾಗ್ಯ. ಆ್ಯಂಡ್ ಇನ್ನೊಂದು, ಆ್ಯಕ್ಚುಲಿ ಒಪ್ಸೋದಕ್ಕೆ ಕಷ್ಟ. ಯಾಕೆಂದರೆ ನಾನು ಯಾವಾಗಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ, ನನಗೆ ಬರಿಬೇಕು, ನಾನು ಡೈರೆಕ್ಟ್ ಮಾಡಬೇಕು ಅಂತ. ಆ್ಯಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗಲೂ ಯೋಚನೆ ಮಾಡೋದು, ಇದು ಆ್ಯಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನಿಂದ ಎಷ್ಟು ದೂರ ಹೋಗ್ತೀನಿ ಅಂತ. ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವರನ್ನ ಎಲ್ಲ ರೀತಿಯಲ್ಲೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್ ಯಾರಾದರೂ ಚೆನ್ನಾಗಿರೋ ಹುಡುಗನ ಹಾಕ್ಕೊಳ್ಳಿ ಅಂತ. ಆದರೆ ಇವತ್ತು ಅವ್ರು ನನ್ನನ್ನು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು, ಆ್ಯಂಡ್ ಅದನ್ನು ನಮ್ಮವ್ರು ನೋಡಬೇಕು, ಜೊತೆಗೆ ಹೊರಗಿನವರು ನೋಡಬೇಕು, ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳಬೇಕು ಅನ್ನೋವಂಥ ಸಿನಿಮಾಗಳನ್ನು ನೋಡಬೇಕು ಅಂತ ಭಾಳ ಆಸೆಯಲ್ಲಿರುವಂಥ ಒಬ್ಬ ಪ್ರೇಕ್ಷಕ ನಾನು. ಆ್ಯಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ, ಸರ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ತು ಸರಿ ಇರಲ್ಲ, ಕನ್ನಡದಲ್ಲೇ ಮಾಡಬೇಕು ಅಂತ. ಅದು ಯಾಕೆ ಹೇಳಿದೆ ಅಂದರೆ, ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದ್ದೀನಿ. ಅಂದರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಂದರೆ, ಒಂದು ಸಿನಿಮಾದಲ್ಲಿ 60 ಪಾತ್ರ ಇದ್ದರೆ ಆ 60 ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನು ಫೈನಲ್ ಮಾಡಿ ಅದಕ್ಕೆ DTS ಮಾಡಿ ಬೇರೆಯವರು ತೋರಿಸುವಂಥ ಒಬ್ಬ ಹುಚ್ಚ ಭೂಮಿ ಮೇಲಿದ್ರೆ ಅದು ಅರ್ಜುನ್ ಜನ್ಯ ಮಾತ್ರ. ಯಾಕಂದರೆ ಯಾರಿಗೂ ಸಾಧ್ಯ ಇಲ್ಲ ಸರ್, ಇಂಪಾಸಿಬಲ್. ಒಂದು ಪಾತ್ರಕ್ಕೆ ನಾವು ಡಬ್ ಮಾಡೋದ್ರೊಳಗೆ ಸುಸ್ತಾಗೋಗಿರ್ತೀವಿ. ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದೊಂದು 2 ಸೀನ್ ಬಿಟ್ಟಿದ್ರೆ ಯಾಕಂದರೆ ಜಾಸ್ತಿ ಕಿರ್ಚಿದೆ ನಾನು ಅದಕ್ಕೋಸ್ಕರ. ಬಟ್ ಎಲ್ಲ ಸೀನ್ಗಳ ಎಲ್ಲ ಪಾತ್ರಗಳು ಯಾವ ಥರ ಮಾತಾಡಬೇಕು, ಯಾವ ಟೋನಲ್ಲಿರಬೇಕು, ಇಷ್ಟು ಹುಚ್ಚು ನಾನು ನೋಡಲೇ ಇಲ್ಲ. ಜೊತೆಗೆ ಈ ಸಿನಿಮಾ ಆಗ್ತಾ ಇರಬೇಕಾದ್ರೆ ಆಗ್ತಾ ನನಗೆ ಭಯ ಆಗೋಕ್ಕೆ ಶುರು ಆಯಿತು.
ಇದು ಚೆನ್ನಾಗಿ ಆಗ್ತಾ ಇದೆ ಗುರು, ಏನಾದರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ಇನ್ನೊಂದು ಲೇಯರ್ ಆ್ಯಡ್ ಆಯಿತು, ಅದು ಇನ್ನೂ ಚೆನ್ನಾಗಾಯಿತು. ಆಗ ಲಾಸ್ಟಿಗೆ ಹೇಳಿದೆ, ಸರ್ VFXಗೆ ತುಂಬ ಟೈಮ್ ಬೇಕು, ಆಯ್ತು ಸರ್ ಮಾಡೋಣ ಅಂತ. ಸಿನಿಮಾ ಹೋದ ವರ್ಷ ಮುಗ್ದಿದೆ, ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ. ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನು ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಅಂದರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತು ಅರ್ಜುನ್ ಜನ್ಯ, ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು. ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಅವ್ರು ಯಾಕೆ ಇಬ್ಬರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ. ಈ ಸಿನಿಮಾ ಆ್ಯಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ನನಗೆ ಯಾವತ್ತೂ ಅನಿಸಿಲ್ಲ. ಅವ್ರು ಯಾವತ್ತೂ ಕೂಡ ಅವರಲ್ಲಿರುವಂಥ ಹಿರಿಮೆಯ ಭಾರವನ್ನು ಒಬ್ಬ ನಟನ ಮೇಲೆ ಹಾಕಲ್ಲ. ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ. ನಾನು ಶಿವಣ್ಣನ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನಾನು ಉಪ್ಪಿ ಸರ್ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದನ್ನೂ ಮಾಡದೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು, ಕಲಾವಿದರು ಎಲ್ಲರೂ ಇವರೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ಆ್ಯಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ 45 ನಾನು ಅಂದ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ. ತುಂಬ ಕಷ್ಟಪಟ್ಟ ತಂಡ ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು ರಾಜ್ ಸರ್. ಒಂದು ಮಾತಂತೂ ಹೇಳಲೇಬೇಕು, ರಾಜ್ ಬಿ ಶೆಟ್ಟಿ ಸರ್ ಅವರ ಮಾತುಗಳು ತುಂಬ ನೇರವಾಗಿರುತ್ತೆ. ಮುಖಸ್ತುತಿಗಂತ ಯಾವತ್ತೂ ಅವ್ರು ಮಾತಾಡಿರೋದು ನಾನು ನೋಡಿಲ್ಲ. ಅದೇ ರೀತಿ ನಾನು ಕೂಡ ನಿಮ್ಮನ್ನು ಹೊಗಳಿದಾಗ ನಮ್ಮೆಲ್ಲರ ಒಂದು ಫೀಲಿಂಗ್ ಸರ್, ಅದು ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದಾಗ ಆಗುವಂಥ ಖುಷಿ. ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಅಂತಷ್ಟು ಹೇಳ್ಬೋದು. ಇನ್ನು ಅವರ ಪಕ್ಕದಲ್ಲಿ ಕೂತಿರುವಂಥ ರಿಯಲ್ ಸ್ಟಾರ್ ವಿಷಯಕ್ಕೆ ಬಂದರೆ ಸರ್ ಒಂದು ನಿಮಿಷ ಸರ್, ಒಂದು ಪ್ರಶ್ನೆ ಇದೆ. ಹೌದು, ಈ ವಿಸಿಲು ಅಭಿಮಾನಿಗಳ ಕಡೆಯಿಂದ ಅಷ್ಟೇ ಅಲ್ಲ, ಎಲ್ಲ ಡೈರೆಕ್ಟರ್ಸ್ ಕಡೆಯಿಂದ ಬರುತ್ತೆ. ಯಾರೇ ಹೊಸ ಡೈರೆಕ್ಟರ್ ಇಂಡಸ್ಟ್ರಿಗೆ ಬಂದರೂ ಕೂಡ ನನ್ನ ಇನ್ಸ್ಪಿರೇಷನ್ ಉಪ್ಪಿ ಸರ್ ಅಂತ ಹೇಳ್ತಾರೆ. ಹೊಸ ಡೈರೆಕ್ಟರ್ಸ್ ಅಷ್ಟೇ ಅಲ್ಲ, ಹಿಂದಿಯ ಅನುರಾಗ್ ಕಶ್ಯಪ್ ಸರ್ ಇಂದ ಹಿಡಿದು, ತಮಿಳಿನ ಶಂಕರ್ ಸರ್ ಇಂದ ಹಿಡಿದು, ಸಂದೀಪ್ ರೆಡ್ಡಿ ವಾಂಗ ಸರ್ ಇಂದ ಹಿಡಿದು ಎಷ್ಟೋ ನಿರ್ದೇಶಕರು ಈ ಸಿನಿಮಾ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಅದೇ ನಮಗೆ ರೆಫರೆನ್ಸು, ಅದೇ ನಮಗೆ ಇನ್ಸ್ಪಿರೇಷನ್ ಹೇಳ್ತಾರೆ. ಸಂದೀಪ್ ರೆಡ್ಡಿ ಸರ್ ಅಂತೂ ಹೇಳೇ ಬಿಟ್ರು, ದಿ ಒರಿಜಿನಲ್ ರಿಯಲ್ ವೈಲ್ಡ್ ಆ್ಯನಿಮಲ್ ಅಂದರೆ ನಮ್ಮ ಉಪ್ಪಿ ಸರ್ ಅಂತ, ನಮ್ಮ ಹೆಮ್ಮೆಯ ಸೂಪರ್ ಸ್ಟಾರ್. ಈ 45 ಸಿನಿಮಾ ಬಗ್ಗೆ ಹೊಸ ನಿರ್ದೇಶಕ ಬಂದು ಇಂಥ ನಿರ್ದೇಶಕನಿಗೆ ಕಥೆಯನ್ನು ಒಪ್ಪಿಸುವಾಗ ಹೇಗೆ ಒಪ್ಕೊಂಡ್ರಿ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಇಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ನಾವು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ. ಅದು ಡೈರೆಕ್ಟ್ರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿರಿ ಅಂದರೆ ನಿಜವಾದ ಡೈರೆಕ್ಟ್ರು ನೀವು. ಅದಕ್ಕೆ ಅಲ್ಲ ನೋಡಿ, ಅವರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದರೆ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ನೀವು. ಸೂಪರ್. ಆಮೇಲೆ ನೀವು ಅನ್ಕೊಂಡಿದ್ದೀರಾ ನೀವು ಆ್ಯಕ್ಟ್ರು ಅಂತ. ನೀವು ಆ್ಯಕ್ಟ್ರು ಕೂಡ, ನೀವು ಸ್ಟಾರ್ ಕೂಡ. ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವು ಹೇಳ್ತೀರಾ ಅಷ್ಟೇ, ಆ್ಯಕ್ಟ್ರ್ ಅಂತ ಇನ್ನೂ ಗೊತ್ತಾಗಿಲ್ಲ ನಮಗೆ. ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳೋದ್ರಲ್ಲ ಯಾರ್ಯಾರೋ ಡೈರೆಕ್ಟ್ರು ಹೇಳ್ತಾರೆ ಅಂತ, ಅದ್ರ ಮೂಲ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ, ಇವರೇ ನನಗೆ ಫಸ್ಟ್ ಹೇಳಿದ್ದು. ನಮ್ಮಲ್ಲೂ ಡೈರೆಕ್ಟ್ರ್ ಇದ್ದಾರಮ್ಮ ಅಂತ ನಾನು ಇನ್ನೂ ಏನೂ ಇಲ್ಲದೆ ಇರ್ಬೇಕಾದ್ರೆ ಹೇಳ್ಬಿಟ್ರಿ ಇವರು. ಇವರಿಂದ ಎಷ್ಟು ಜನ ಡೈರೆಕ್ಟ್ರುಗಳು ಬಂದಿದ್ದಾರೋ, ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೋ. ಹಾಂ, ಅದಕ್ಕೆ ಅಪರಂಜಿ ಅನ್ನೋದು ಶಿವಣ್ಣಗೆ. ಯಾಕಂದರೆ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ. ಸೊ ನೋಡಿ, ಅದಕ್ಕೆ ನೋಡಿ ಅವ್ರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದರೆ, ನೀವೇ ಮಾಡಿ ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅಂತ. ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ, ತುಂಬ ಅದ್ಭುತ ಅದು. ಸೊ ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವ್ರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ. ಇನ್ನು ಸಿನಿಮಾ ಹೆಂಗೆ ಮಾಡ್ಬೋದು, ನನಗೆ ಆ ಕಾನ್ಫಿಡೆನ್ಸು. ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸೋದು. ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ, ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ, ನಾನು ಏನೇನು ಮಾಡಬೇಕು ಅವರೇ ಅಂಥ ಒಳ್ಳೆ ಆ್ಯಕ್ಟ್ರು ಕೂಡ ಅವರು. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಂಗೆ ತೋರಿಸಿದ್ರು. ಅದು ಹಿಂಗೆ ಸರ್, ಹಿಂಗೆ ಬರುತ್ತೆ ಅಂತ. ಸೊ ಏನು ಮಾತಾಡಲಿಲ್ಲ. ಮೊದಲನೇದಾಗಿ ಅವ್ರು ಟೆಕ್ನಿಷಿಯನ್, ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು. ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತ ಹೇಳಿದೆ. ಅದೆಲ್ಲದಕ್ಕಿಂತ ನಿಜವಾದ ಸ್ಟಾರ್ ಇಲ್ಲಿ ಕೂತಿದ್ದಾರೆ ನೋಡಿ. ನಿಜವಾಗ್ಲೂ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರು ಬೇಕು ನಮಗೆ. ನಿಜವಾಗ್ಲೂ ಗುರುವೆ, ಅದು ಖುಷಿಯಾಗುತ್ತೆ ಆ ವಿಷುವಲ್ಸ್ ನೋಡಿದ್ರೆ, ಆ ಮೇಕಿಂಗ್ ನೋಡಿದ್ರೆ. ಏನೇ ಇರ್ಬೋದು, ನೀವೆಲ್ಲ ಮಲ್ಟಿ ಸ್ಟಾರ್ ಸಿನಿಮಾ ಅಂತೀರಿ. ನನ್ನನ್ನು ನೋಡಿ ಮಲ್ಟಿ ಸ್ಟಾರ್ ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು. ನಾವಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನಿಜವಾದ ಮಲ್ಟಿ ಸ್ಟಾರ್ಗಳು. ಯಾಕಂದ್ರೆ ಆ ಸಿನಿಮಾನ ಹಿಂಗೆ ಮಾಡಬೇಕು, ಇದೇ ಥರ ವಿಷುವಲ್ ಮಾಡಬೇಕು, ಆ ಕೆನಡಾಲಿ ಇದೇ ಥರ CG ಮಾಡಿಸ್ಬೇಕು. ಅದೆಲ್ಲ ಆ ಪೇಷನ್ಸು, ಅದಕ್ಕೆ ಆ ಬೆಂಬಲ
ಸೂಪರ್. ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗ್ಲು ಪಿಕ್ಚರ್ ರಿಸಲ್ಟು. ಅಷ್ಟೇ ಖುಷಿ ಆಯಿತು ಟೀಸರ್ ನೋಡಿದಾಗ. ವಂಡರ್ಫುಲ್ ಗುರುವೆ, ಅದಂತೂ ಕರೆಕ್ಟಾಗಿ ಹೇಳ್ಬಿಟ್ರು ಅವರು. ನೆಕ್ಸ್ಟ್ ಸಿನಿಮಾ ಏನಾರ ಬೇರೆ ಕಡೆ ಹೋದರೆ ಅಷ್ಟೇ ನಾವು 3 ಜನ ಬಂದು ನಿಮ್ಮ ಮನೆ ಹತ್ರ ಸ್ಟ್ರೈಕ್ ಮಾಡಿಬಿಡ್ತೀವಿ. ಥ್ಯಾಂಕ್ ಯು ಗುರು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಪಿ ಸರ್. ಇನ್ನು ಸಿನಿಮಾ ರಂಗದಲ್ಲಿ ಒಂದು ಸ್ವ್ಯಾಗ್ಗೆ ಓಂಕಾರ ಹಾಕಿದವರು ಶಿವಣ್ಣ. ರೆಕಾರ್ಡ್ಸ್ಗಳ ವಿಚಾರ ಬಂದರೆ ಇಲ್ಲಿ ತನಕ ನಿಮ್ಮ ನಂಬರ್ಗಳನ್ನು ಬೀಟ್ ಮಾಡೋರು ಯಾರೂ ಬಂದಿಲ್ಲ. ಅದೇ ಸಾಂಗಲ್ಲೇ AJ ಸರ್ ಕೊಟ್ಟಿದ್ದಾರೆ, ನಿಮಗೆ ನಂಬರ್ಗಳೇ ಲೆಕ್ಕ ಇಲ್ವಣ್ಣ ಅಂತ. ಹಾಗೆ ನಮ್ಮ ಹೆಮ್ಮೆಯ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಅವರು. ಈ ಸಿನಿಮಾದ ಸಾಧನೆ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಒಂದು ವಿಷಯ ಶಿವಣ್ಣ, ನಮ್ಮೆಲ್ರಿಗೂ ಖುಷಿಯಾಗುವಂಥದ್ದು, ಒಂಥರ ಕಣ್ಣಂಚಲ್ಲಿ ನೀರು ಬರುವಂಥ ವಿಷಯ ಏನು ಅಂದರೆ ನಿಮ್ಮ ಹೃದಯವಂತಿಕೆ. ಕ್ಲೈಮ್ಯಾಕ್ಸ್ ಶೂಟ್ ನಡೆಯುವಾಗ, ಅಂದರೆ ಬಹಳ ಮುಖ್ಯವಾದ ಮೇಜರ್ ಶೂಟ್ ನಡೆಯುವಾಗ ಎಲ್ರಿಗೂ ಗೊತ್ತಿದ್ದಂತಹ ವಿಷಯ, ಶಿವಣ್ಣಂಗೆ ಹುಷಾರಿರಲಿಲ್ಲ, ಒಂದು ಮೇಜರ್ ಪ್ರಾಬ್ಲಮ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಆ ದೊಡ್ಡ ಮನೆಯ ಗುಣ, ಆ ಹೃದಯವಂತಿಕೆ, ಆ ಗೋಲ್ಡನ್ ಹಾರ್ಟ್ ಅಂತ ಹೇಳಿದ್ದನ್ನು ಪ್ರೂವ್ ಮಾಡಿ ನಮ್ಮ ಕಣ್ಣು ಮುಂದೆ ಹಾಗೆ ನೋಡೋ ಹಂಗೆ ಮಾಡಿದ್ದು ನಿಮ್ಮ ಆ ವ್ಯಕ್ತಿತ್ವ, ಆ ಸನ್ನಿವೇಶ. ಶೂಟ್ ಮಾಡಿ, ಆ್ಯಕ್ಷನ್ಸ್ ಮಾಡಿ, ಅಲ್ಲಿ US ಹೋಗೋದಕ್ಕಿಂತ ಮುಂಚೆ ಡಬ್ಬಿಂಗು ಮಾಡಿ, ನನ್ನಿಂದ ಪ್ರೊಡ್ಯೂಸರಿಗೆ ತೊಂದರೆ ಆಗಬಾರ್ದು, ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೆಲ್ಲ ಯೋಚನೆ ಮಾಡಿ, ಅಂಥ ಕಷ್ಟದಲ್ಲೂ ಫಿಸಿಕಲಿ ಆ್ಯಂಡ್ ಮೆಂಟಲಿ ಇಮೋಷ್ನಲಿ ಇದ್ದರೂ ಕೂಡ ಆ ಧೈರ್ಯ ತಗೊಂಡು ನಿಜವಾದ ಗೋಲ್ಡನ್ ಹಾರ್ಟ್ ನಿಮ್ಮದು ಶಿವಣ್ಣ. ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಇಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಕಲಾವಿದ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿರೋದು, ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಬಹಳ 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 ಬ್ಲೆಸ್ಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಇನ್ ಕರ್ನಾಟಕ ಶಿವಣ್ಣ, ಫಾರ್ ಬೀಯಿಂಗ್ ಬಾರ್ನ್ ಹಿಯರ್. ಏನಂದರೆ ಇವಾಗ ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮ್ಲಿಲಿ ಮಾತ್ರ ಅಲ್ಲ, ನಾವು ಮಾಡೋ ಉದ್ಯೋಗದಲ್ಲೂ ಇರುತ್ತೆ. ಯಾಕಂದರೆ ನಾವೇನು ಫ್ಯಾಮ್ಲಿಗೆ ತೋರಿಸ್ತೀವೋ ಇಂಟ್ರೆಸ್ಟು, ಅದೇ ಇಂಟ್ರೆಸ್ಟು ನಾವು ಯಾವ ಉದ್ಯೋಗದಲ್ಲಿ ಇರ್ತೀವಿ ಅದನ್ನು ಆ ಕಮಿಟ್ಮೆಂಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತು. ಅದೊಂದು ನನಗೆ ಯಾವಾಗಲೂ ಭಯ ಇತ್ತು. ಇದು ಹೇಳ್ತಾರೆ, ಇಲ್ಲ 100% ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು. ಇಲ್ಲ ಬೇಡ, ನಾನು ಹೆಂಗಾದ್ರೂ ಮಾಡಲೇಬೇಕು, ಇದು ಮುಗಿಸ್ಬಿಟ್ಟೇ ಹೋಗಬೇಕು, ಡಬ್ಬಿಂಗು ಮುಗಿಸ್ಬಿಟ್ಟೇ ಹೋಗಬೇಕು. ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್. ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ. ಉಪೇಂದ್ರ ತಿರ್ಗಾ ಕಾಂಬಿನೇಷನ್, ರಾಜ್ ಬಿ ಶೆಟ್ಟಿ ಅವರು ಫಸ್ಟ್ ಟೈಮು. ಬಟ್ ನಿಜವಾಗಿ ನನಗೆ ಹೇಳ್ಬೇಕಂದ್ರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ. ಬಟ್ ಎವ್ರಿಬಡಿ ವಾಸ್ ಎಮೋಷ್ನಲಿ ಅಟ್ಯಾಚ್ಡ್, ಅಭಿಮಾನಿಗಳಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು, ಮೀಡಿಯಾ ಇರ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮ್ಲಿ ಅಂದರೆ ಮೀಡಿಯಾನೂ ಸೇರ್ಕೊಳ್ತೇವೆ, ಫ್ಯಾಮ್ಲಿ ಥರನೇ. ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮ್ಲಿ, ಮೀಡಿಯಾನೂ ಸೇರ್ಕೊಳ್ಳಿ, ಅವರು ಅಷ್ಟೇ ಎಲ್ಲರೂ. ನೋಬಡಿ ಆಸ್ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತು. ದಟ್ ಈಸ್ ದ ಲವ್ ಐವ್ ಗಾಟ್ ಫ್ರಮ್ ದೆಮ್. ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ, ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಶಾಶ್ವತವಾಗಿರ್ಬೇಕು ಅಷ್ಟೇ. ನಥಿಂಗ್ ಎಲ್ಸ್. ಇನ್ ದ ವೇ ದಟ್ ಡೇ, ಅವತ್ತು ಹೇಳಿದಾಗ ಈ ಥರ ನನಗೆ ಐ ಆಮ್ ಗೋಯಿಂಗ್ ಟು ಅಂಡರ್ಗೋ ಕೀಮೋ ಅಂದ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕುಂತ್ಕೊಂಡು ಹತ್ಬಿಟ್ರು. ಅರ್ಜುನ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕಾ? ಕ್ಯಾನ್ಸಲ್ ಮಾಡೋದು ಬೇಡ. ನಾನು ಹೇಳಿದ್ದೀನಿ ಡಾಕ್ಟರ್ ಹತ್ರ, ನೋ ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್. ಹಂಗಿದ್ರೆ ನಾನು ಕೀಮೋಗೆ ಒಪ್ಕೋತೀನಿ, ಇಲ್ಲಾಂದರೆ ಪೋಸ್ಟ್ಪೋನ್ ದ ಕೀಮೋ. ಅವ್ರು ಡಾಕ್ಟ್ರ್ ಇಲ್ಲ, ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ, ಮಾಡಲೇಬೇಕು. ಅದಾದಮೇಲೆ ಒಪ್ಕೊಂಡು ಅದೇನೋ ದೇವ್ರ ಆಶೀರ್ವಾದ, ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯಿತು, ಅದು ಆಗಲಿಲ್ಲ. ಆ್ಯಂಡ್ ಅದೇನೋ ದೇವ್ರ ಆಶೀರ್ವಾದ ಆಯಿತು. ಎವ್ರಿಬಡೀಸ್ ಲವ್ ಆ್ಯಂಡ್ ಅಫೆಕ್ಷನ್, ಪ್ರೇಯರ್ಸ್ ಇತ್ತು ಅಂತ ಕಾಣುತ್ತೆ. ಸ್ವಲ್ಪ ಸುಸ್ತಾಗ್ತಿತ್ತು, ಬಟ್ ಆದ್ರೂ ನಮ್ಮ ರವಿವರ್ಮ ಅವರು ಇರ್ಬೋದು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಇದು, ಆಮೇಲೆ ನಮ್ಮ ಸತ್ಯ ಹೆಗಡೆ, ಉಪೇಂದ್ರ, ರಾಜ್ ಬಿ ಶೆಟ್ಟಿ, ಎವ್ರಿಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಟು ಮೀ, ನೆಕ್ಸ್ಟ್ ಟು ಮೀ. ಆ ಸಪೋರ್ಟ್ ಇರ್ಬೋದು. ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು, ಅನುಶ್ರೀ ಅವರು, ದೆನ್ ವರುಣ್, ಚಿನಿ ಪ್ರಕಾಶ್ ಅವರು, ಎಲ್ಲರೂ ಅಷ್ಟೇ. ಅಲ್ಲಿ ಕಂಟೆಸ್ಟೆಂಟ್ಸು, ಎವ್ರಿಬಡಿ. ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್, ಗೀತಾ ಮಕ್ಕಳು, ನಿವಿ, ನಿಶು, ಎವ್ರಿಬಡಿ ಸಪೋರ್ಟ್. ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದ್ದಾರೆ, ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಜೊತೆಲಿ ಎಲ್ಲ. ಇವತ್ತು ಒಬ್ಬರೇ ಬಂದಿದ್ದಾರೆ, ಅವರೆಲ್ಲರೂ ಸಪೋರ್ಟ್ ಇರ್ಬೋದು. ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ 45-50 ಇಯರ್ಸಿಂದ ಫ್ರೆಂಡ್ಸ್. ಅವರು ಪ್ರತಿಯೊಂದು ಹಂತದಲ್ಲಿ ನಮ್ಮ ಅವತ್ತು ಗೊತ್ತಾಗಿದ್ದರಿಂದ ನಾನು US ಹೋಗೋವರೆಗೂ ನನ್ನ ಜೊತೆಲೇ ಇದ್ದರು ಅವರು. ಡಿಡ್ ನಾಟ್ ಲೀವ್ ಮಿ ಆ್ಯಂಡ್ ಗೋ. ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಟ್ ವಾಸ್ ಅ ಪವರ್ ವಿಚ್ ಬಾಟ್ ಮಿ ಹಿಯರ್. ಆ್ಯಂಡ್ ಆಫ್ಟರ್ ಐ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್, ಐ ಥಿಂಕ್ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಯಾಕ್. ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ. ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ.
ಬಟ್ ನಿಜ ಆ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಮುರುಗೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ನಮ್ಮ ಡಾಕ್ಟರ್ VKS ಅವ್ರು ಇರ್ಬೋದು, ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ, ದಿಲೀಪ್ ಮೈ ಸನ್ ಇಲ್ಲ, ಎವ್ರಿಬಡಿ ನಿಜವಾಗ್ಲಿ ಎವ್ರಿಬಡಿ ಟುಕ್ ಕೇರ್ ಆಫ್ ಮಿ ವೆರಿ ವೆಲ್. ಕೀಮೋ ಕೊಟ್ಟವರು ಯಾರನ್ನೂ ಟ್ರಬಲ್ ಮಾಡಲಿಲ್ಲ. ಕೇಳಿದ್ರೆ ಪೇಯ್ನ್ ಆಗುತ್ತೆ, ಇಲ್ಲ ಪೇಯ್ನ್ ಇಲ್ಲ, ಸ್ವಲ್ಪ ಪೇಯ್ನ್ ಆಗುತ್ತೆ, ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್. ಅದು ಹೆಂಗೆ ಹೋಯ್ತು ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ವರೆಗೂ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಓಡ್ತಾಯಿತ್ತು, ಹೋಯ್ತು, ತಿರ್ಗಾ ವಾಪಸ್ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದೀನಿ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. 45 ಅದು 100% ನನಗೆ ತುಂಬ ಇಷ್ಟವಾದ ಸಿನಿಮಾ. ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾ. ನನಗೇನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ, ಅವ್ರು ಸ್ಕೋರ್ ಮಾಡ್ತಾರೆ, ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ, ಪಿಕ್ಚರ್ ಸ್ಕೋರ್ ಮಾಡುತ್ತೆ, ಸಿನಿಮಾ ಸ್ಕೋರ್ ಮಾಡುತ್ತೆ. ಎಸ್ಪೆಷಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಕ್ಯಾರೆಕ್ಟರ್ ಇರ್ಬೋದು, ಇಬ್ಬರು ಎಲ್ಲ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ, ಅಹಂಕಾರ ಇರಲ್ಲ. ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ, ಬಟ್ ಅದರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಬಟ್ ಭಾಳ ಖುಷಿ ಆಯಿತು ವರ್ಕ್ ಮಾಡಿದ್ದು. ಬೇರೆ ಥರ ಒಂದು ಇಟ್ ಟುಕ್ ಮಿ ಟು ಅನದರ್ ವರ್ಲ್ಡ್. ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಏನು ವಿಜುವಲ್ಸ್ನ ಪಿಕ್ಚರ್ ರಿಲೀಸ್ ಆದಮೇಲೆ ನೋಡ್ತೀರಾ, ನಾನು ಹಂಗೆ ಕರ್ಕೊಂಡು ಹೋಯ್ತು. ನಾನು ನೋಡ್ದೇ ಐ ವಾಸ್ ಇನ್ ಟು ದಟ್ ವರ್ಲ್ಡ್. ಎಸ್ಪೆಷಲಿ 45 ವರ್ಲ್ಡ್ ಇದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್. ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಅರ್ಜುನ್. ನಿಜವಾಲ್ವೇ ನೀವು 100% ಇದನ್ನು ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕಳ್ಕೊತಿದ್ದೆವು. ನಾಟ್ ಫಾರ್ ಜೋಕ್, ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್, ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಆಗ್ತೀರ ಅಂತ ನನ್ನ ಭರವಸೆ ಇದೆ ನನಗೆ ಆಟಿಲ್ಲ. ಯಾಕಂದರೆ ಉಪೇಂದ್ರಾಗ ಹೇಳಿದ್ದು ಒಂದು ಸಲ ಮಾಡ್ತಿರ್ಬೇಕಾದ್ರೆ, ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್, ಶಂಕರ್ ಥರ ಇದ್ದಾರೆ ನಮ್ಮವರು. ಉಪೇಂದ್ರ ನಮಗೂ ಅಷ್ಟೇ. ಅವಾಗ ಅದಾದಮೇಲೆ ನನಗೆ ಡೈರೆಕ್ಟರ್ ಮಾಡಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ. ಯಾಕಂದ್ರೆ ಅವ್ರ ಸ್ಟೈಲ್ ಇರ್ಬೋದು, ಊಟ ಅಂದರೆ ನೋಡಿದ್ರೆ ಈ ಊಟ ಮಾಡಲ್ಲ ಅವರು, ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಪಾಯಸ ಥರ ಕುಡಿದ್ಬಿಡು, ಅಷ್ಟು ಫಾಸ್ಟು. ನಾನೇ ಫಾಸ್ಟ್, ನನಗಿಂತ ಫಾಸ್ಟ್. ಅವಾಗ ನಾನು 3 ಶಿಫ್ಟ್ ಮಾಡ್ತಿದ್ದೆ. ಬಟ್ ಲವ್ಲಿ ಬ್ರೈನು, ಒಳ್ಳೆ ವರ್ಕಿಂಗ್ ಬ್ರೈನು. ಹಸುವು ಯಾವಾಗಲೂ ಅಷ್ಟೇ, ವಾಟ್ ಐ ಶುಡ್ ಡೂ, ನಾನು ಏನು ತೋರಿಸ್ಬೇಕು. ಒಂದು ವಿಭಿನ್ನವಾದ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಬಂದಿದೆ ಉಪೇಂದ್ರನ. ಅದು ಇವತ್ತು ಯಾರೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು. ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆ ಫಿಲ್ಮ್ ನೋಡಿ ಎಷ್ಟು ಒಳ್ಳೆ ಹೆಸರು ತಂದುಕೊಡ್ತೀವಿ. ಹೇಳಿದ್ರಲ್ಲ ರೆಕಾರ್ಡ್ಗಳನ್ನ ಇಂಥ ಮಾನಿಯರೆಲ್ಲ ಸೇರಿ ಮಾಡಿರೋ ಅಷ್ಟೇ. ನಾನೇನು ಮಾಡಿದ್ದೀನಿ, ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಯಾಕೆ ಅವ್ರು ಹೇಳ್ದೆ ಹೋದ ಅವ್ರು ಕ್ರಿಯೇಟ್ ಮಾಡಿದ್ರೆ ಐ ಕಾಂಟ್ ಕ್ರಿಯೇಟ್ ಮೈ ಸೆಲ್ಫ್, ಐ ಕಾಂಟ್ ಬಿ ಅನದರ್ ಪರ್ಸನ್, ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ. ಮನೇಲಿ ಹೆಂಗಿರ್ತು ಹಂಗಿರ್ತೀನಿ. ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು, ಅದಕ್ಕೆ ಒಂದು ಆಕಾರ ಕೊಡಬೇಕು, ಅದಕ್ಕೊಂದು ಮೇಕಪ್ ಕೊಡಬೇಕು. ಮೇಕಪ್ನವ್ರು ಕಾಸ್ಟ್ಯೂಮ್ನವ್ರು ಬಂದಾಗ ಲೈಟಿಂಗ್ ಮಾಡೋರು, ಕ್ಯಾಮ್ರಾಮನ್ ಇದ್ದಾರೆ. ಅದನ್ನು ಮಾಡಿ ಕರೆಕ್ಟಾಗಿ ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ. ಅದನ್ನು ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಅದರಲ್ಲಿ ಅರ್ಜುನ್ ಜಾರ್ಜನ್ ಒಬ್ಬರು. ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಆದ್ರೆ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್. ಇವತ್ತು ಅಷ್ಟೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಬಯಸಿದೆ ಅಂದರೆ ಕಲಿಯೋಕ್ಕೆ ಇನ್ನೂ ಚಾನ್ಸ್ ಇದೆ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ. ಇಟ್ ವಾಸ್ ವಂಡರ್ಫುಲ್. ರಮೇಶ್ ರೆಡ್ಡಿ ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯುಗಾದಿ ಹಬ್ಬದ ದಿವಸ ಟೀಸರ್ ರಿಲೀಸ್ ಮಾಡ್ತೀವಿ. ಇನ್ನೂ ಟ್ರೈಲರ್ ಇದೆ, ಸಾಂಗ್ಸ್ಗಳಿದೆ. ಐ ಥಿಂಕ್ ಯು ವಿಲ್ ವಂಡರ್ಫುಲ್ ಫಿಲ್ಮ್ ಅಂತ ಮತ್ತೆ ಭರವಸೆಯಿಂದ ಹೇಳ್ತೀನಿ. ಥ್ಯಾಂಕ್ ಯು ಓಪಿ, ಥ್ಯಾಂಕ್ ಯು ರಾಜ್. ಈ ಗುಣ, ಥ್ಯಾಂಕ್ ಯು ವೇದಿಕೆಯಲ್ಲಿರೋ ಎಲ್ರಿಗೂ ಗೌರವ ಕೊಡುವಂಥ ಗುಣ. ಎಷ್ಟು ಅವ್ರಿಗಿಂತ ಮೇಲೆ ಬೆಳೆದಿರೋರಾಗಿರ್ಬೋದು ಅಥವಾ ಹೊಸಬ್ರಾಗಿರ್ಬೋದು, ಎಲ್ಲರನ್ನ ಸಮಾನವಾಗಿ ನೋಡುವಂಥ ಆ ಒಳ್ಳೆ ಹೃದಯಕ್ಕೆ ಯಾವ ರೋಗ ಬಂದರೂ ಅವರ ಎನರ್ಜಿನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಣ್ಣ, ನಿಮ್ಮ ಒಳ್ಳೆತನ, ನಿಮ್ಮ ಫ್ಯಾಮಿಲಿಯ ಸಪೋರ್ಟ್, ಫ್ಯಾಮಿಲಿ ಅಂದಾಗ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ, ನಮ್ಮನ್ನೆಲ್ಲ ಸೇರಿಸಿ ನಮ್ಮ ಪ್ರಾರ್ಥನೆ, ಹಾಗೂ ನಿಮ್ಮ ಪ್ರೀತಿಯ ಅಪ್ಪು ಸರ್ ಅವರ ನೋಡಿಬಿಟ್ಟು ಶಿವಣ್ಣಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ಹೇಳಿರ್ತಾರೆ ಅವರು. ಸೊ ಅದೆಲ್ಲ ಸೇರಿ ನಿಮ್ಮನ್ನು ಡಬಲ್ ಎನರ್ಜಿಯೊಂದಿಗೆ ವಾಪಸ್ ನಮ್ಮ ಭಾರತಕ್ಕೆ ಬರುವಾಗ ಮಾಡಿದ್ದಾರೆ. ಹಾಗೂ ಈ ಎನರ್ಜಿ ಹೀಗೆ ಇರಬೇಕು, ಯಾವ ಕೆಟ್ಟ ದೃಷ್ಟಿ ತಾಕಬಾರ್ದು. ಇವತ್ತು ಬೇವು ಬೆಲ್ಲ ತಿನ್ನುವಂಥ ದಿನ ಅಲ್ಲ, ಬೇವಿನ ಥರ ದೃಷ್ಟಿ ಅಲ್ಲೇ ಸ್ಟಾಕ್ ಇಟ್ಕೊಂಡಿದೆ ಅವರಿಗೆ ಫೋಟೋ ತೆಗೆದು ಕೆಟ್ಟ ದೃಷ್ಟಿ ತಾಕಬೇಡ ಶಿವಣ್ಣ. ಆ್ಯಂಡ್ ಈ ಮೂರು ತ್ರಿಮೂರ್ತಿಗಳು ಏನು ಸೇರಿದ್ದಾರೆ,
ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಲಿ 45 ಮೂಲಕ ಅನ್ನೋದೇ ನಮ್ಮೆಲ್ಲರ ಆಸೆ. ಇನ್ನು ನಮ್ಮ ಮೇನ್ ಹೀರೋ ಒಬ್ಬರು ಕೂತಿದ್ದಾರೆ ಇಲ್ಲಿ, ರಮೇಶ್ ರೆಡ್ಡಿ ಸರ್, ಸೂರಜ್ ಪ್ರೊಡಕ್ಷನ್ಸ್ ಮೂಲಕ ರಮೇಶ್ ಸರ್ ಆ್ಯಂಡ್ ಉಮಾ ರಮೇಶ್ ರೆಡ್ಡಿ ಮೇಡಮ್ ಅವರು. ಇಲ್ಲಿ ಇಷ್ಟು ದೊಡ್ಡ ಬಜೆಟ್ನ ಒಂದು ಸಿನಿಮಾ ಆಗ್ತಾ ಇದೆ. ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾ ಮಾಡೋದು ಸುಲಭದ ವಿಷಯ ಅಲ್ಲ. ಇದೆರಡು ವಿಷಯದ ಜೊತೆಗೆ ರಮೇಶ್ ಸರ್, ನೀವು ಅವರ ಅಭಿಮಾನಿ ಕೂಡ. ದುಡ್ಡಿನ ವಿಚಾರ, ಅಭಿಮಾನದ ವಿಚಾರ, ಇದೆರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಹೆಂಗೆ ಈ ಸಿನಿಮಾನ ನೀವು ತೆರೆ ಮೇಲೆ ತರುವಂಥ ಪ್ರಯತ್ನ ಮಾಡಿದ್ರಿ ಅನ್ನೋ ಒಂದು ಕ್ವೆಶ್ಚನ್ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಮಾಧ್ಯಮದವರಿಗೆ ನಮಸ್ಕಾರ. ಪೇಪರು ಮಾಧ್ಯಮದವರಿಗೆ ಹಬ್ಬದ ದಿನ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಮ್ಮ ಮೇಲೆ ಇರೋ ಪ್ರೀತಿ ಇವಾಗಲೇ ಗೊತ್ತಾಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ವೆಂಕಟೇಶ್ ಅಣ್ಣ ತುಂಬ ಥ್ಯಾಂಕ್ಸು. ಯಾಕೆಂದರೆ ನನಗೆ ಹಬ್ಬ ಯಾರೂ ಮೀಡಿಯಾದವ್ರು ಬರಲ್ಲ ಅಣ್ಣ ಅಂತ ಹೇಳ್ತಾಯಿದ್ರು. ದೇವರಿದ್ದಾರೆ ಬಿಡೋಣ, ನಾವು ಯೋಚನೆ ಮಾಡಬೇಕು, ಹಬ್ಬದ ದಿನವೇ ಮಾಡಬೇಕು ಅಂತ ಹೇಳಿದೆ. ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಬಂದಿದ್ದೀರಾ, ಫ್ರೆಂಡ್ಸ್ ಬಂದಿದ್ದೀರಾ, ಮಂಜಣ್ಣ, ನಮ್ಮ ಇಂದ್ರಜಿತ್ ಲಂಕೇಶು, ನಮ್ಮ ರಾಮಣ್ಣ, ಸಂಜಯ್ ಗೌಡರು, ನಮ್ಮ ಸುಪ್ರೀತು, ಎಲ್ಲರೂ ಬಂದಿದ್ದಾರೆ. ಹೆಸರು ಮರ್ತೋಗ್ಬಿಟ್ರೆ ಕ್ಷಮಿಸಿ ಅಂತ ಹೇಳಿ ಮೇಡಮ್. ಅಷ್ಟು ಯಾವಾಗಲೂ ಹೇಳಿದ್ರಲ್ಲ, ಏನು ಹೇಳಿದ್ದು? ಅದೇ ಸರ್, ಇಷ್ಟು ದೊಡ್ಡ ಬಜೆಟ್ನ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ. ಹೌದು. ಆ್ಯಂಡ್ AJ ಸರ್ ಪ್ರೀ ವಿಜುವಲ್ಸ್ ಮಾಡಿ ಅದನ್ನು ರಿಲೀಸ್ ಮಾಡಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡಿ ಆಮೇಲೆ VFXಗೆ ಅಂತ 1 ವರ್ಷ ತೊಗೊಂಡಿದ್ರಿ. ಇದನ್ನೆಲ್ಲ ಹೆಂಗೆ ನಿಭಾಯಿಸಿದ್ರಿ ಸರ್ ನೀವು? ಫಸ್ಟು ಅರ್ಧ ಧೈರ್ಯ ಬಂದಿದ್ದು ಅರ್ಜುನ್ ಸರ್ ಹೇಳಿದಾಗ, ಸರ್ ಹೀರೋ ಯಾರು ಅಂದರು, ಶಿವಣ್ಣ ಅಂದರು. ನಮ್ಗೆ ಆಮೇಲೆ ಸ್ವಲ್ಪ ಧೈರ್ಯ ಬಂತು. ಫಸ್ಟ್ ವಿಜುವಲ್ಸ್ ಅಂತ ಇದು ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದರು. ಆಮೇಲೆ ಉಪ್ಪಿ ಸರ್ ಬಂದಿದ್ದು, ಆಮೇಲೆ ಇವರೆಲ್ಲ ಇದು ಬಂದಿದ್ದು. ಫಸ್ಟು ಮೈನು ಹೀರೋ ನಮ್ಮ ಶಿವಣ್ಣನೇ. ಆವಾಗ ನಮ್ಗೆ ಧೈರ್ಯ ಬಂತು. ನಾವು ಶಿವಣ್ಣ ಅಂದರೆ ನಮ್ಗೆ ಗೊತ್ತು, ನಮ್ಗೆ ತುಂಬ ಪ್ರೀತಿ, ಫಸ್ಟಿಂದ ನಾವು ಶಿವಣ್ಣನ ಫ್ಯಾನ್ಸ್ ಅಲ್ವಾ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಆ ಕಂಟೆಂಟು, ಆ ಸಬ್ಜೆಕ್ಟು, ಒಂದೊಂದೊಂದು ಆ ವಿಜುವಲ್ಸ್ ನೋಡ್ತಾ ಇದ್ರೆ ನೀವು ನಂಬ್ತಿರೋ ಬಿಡ್ತಿರೋ 2.5 ಅವರ್ ವಿಜುವಲ್ಸಲ್ಲಿ ನಾನು ಪಿಕ್ಚರ್ ನೋಡಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುವಲ್ಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದ್ದು ಇದೆ. ಫಸ್ಟ್ ಟೈಮು ಶೂಟಿಂಗ್ ಆದಮೇಲೂ ತೋರಿಸ್ತಾ ಇದ್ದೀನಿ. ಫುಲ್ಲು ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ, ಕೇಳಿಬೇಕಾದ್ರೆ. ಹೌದಾ? ಎಲ್ಲ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಹಕಾರ ಹಿಂಗೆ ಇರಲಿ, ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ದರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ. ಒಳ್ಳೆ ಡೈರೆಕ್ಟ್ರು ನಮಗಂತೂ ನಿಜ ಅಂತ ಹೇಳಿದ್ರೆ, ಇವಾಗ ನಾನು ಬಾಲಿವುಡ್ಡು ಹಾಲಿವುಡ್ಡು ಎಲ್ಲ ಪಿಕ್ಚರ್ ನೋಡ್ತಾ ಇದ್ದೀವಿ. ಇದುವರೆಗೂ ಈ ಥರ ಸಬ್ಜೆಕ್ಟ್ ಬಂದಿಲ್ಲ, ಈ ಥರದ ಇದಿಲ್ಲ. ಕೂಲಾಗಿ ಮಾಡ್ತಾರೆ. ಅಯ್ಯೋ ಏನು ಟೆನ್ಷನ್ ಕೊಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ಮನಸ್ಸಲ್ಲಿ ಇರೋಣ ಏಕಣ್ಣ ಇರೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತ ಹೇಳಿದ್ರೆ, ಅದು ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ, ಇವಾಗ ಬೆಲ್ಲನೇ ಜಾಸ್ತಿ ನಮಗೆ, ಬೇವುಗನ್ನ. ಇದೇ ಹಬ್ಬದ ದಿನ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಇವಾಗ ನೋಡ್ತಾ ಇದ್ದೀರಾ ಸ್ಮಾಲ್ ಇದು ನನಗೆ ಗೊತ್ತಿದ್ದಂಗೆ. ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ, ಇನ್ನು ಜಲಕ್ಕೆ ಇನ್ನೂ ಜಾಸ್ತಿ ಇದೆ, ಇನ್ನು ಬಿಡ್ತಾ ಇರ್ತೀವಿ. ದಯವಿಟ್ಟು ಇದೇ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಗೆ ಖುಷಿ ಆಗುತ್ತೆ. ಪಿಕ್ಚರು ತುಂಬ ಚೆನ್ನಾಗಿದೆ. ಈ ಥರ ನನಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ. ಫಸ್ಟ್ CGನೂ ನಾವು ಕನ್ನಡದಲ್ಲೇ ಮಾಡ್ತಾ ಇರೋದು. ಅದು ಇದುವರೆಗೂ ಯಾರೂ ಮಾಡಿಲ್ಲ, ನಮ್ಮ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೀನಿ, ಅಕಸ್ಮಾತ್ ಗೊತ್ತಿಲ್ಲ ಮೇಡಮ್, ತಪ್ಪೇನಾದರೂ ಹೇಳಿದ್ರೆ ನನಗೆ ಹೇಳ್ತಾ ಇದ್ದಾರೆ ಹಂಗಂತ. ಅಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಈ CG ಇವಾಗೇನು ನನಗೆ ಗೊತ್ತಿದ್ದಂಗೆ 50% ಇಲ್ಲಿ ನೋಡ್ತಾ ಇರೋದು. ಇನ್ನು ಕ್ಲೈಮ್ಯಾಕ್ಸ್ CG ನೋಡಿಬಿಟ್ರೆ ಅದು ಸ್ವರ್ಗ, ಆ ಥರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ತುಂಬ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ, ಎಲ್ಲ ಖುಷಿಯಿಂದ ಮಾಡಿರೋದು. ಕಷ್ಟಕನ್ನ ಅಂತ ಹೇಳ್ತೀವಿ. ಇವಾಗ ಜನ್ಯ ಸರ್ ಆಗಲಿ, ಅವ್ರದ್ದು ಫಸ್ಟೇ ಅವ್ರ ವಿಷನ್ ಇತ್ತು, ಅದೇ ಥರ ಮಾಡಿದ್ರು. ಶಿವಣ್ಣನಿಗೆ ಹೇಳಬೇಕು ಅಂತೇಳಿ ಲಾಸ್ಟ್ ಕ್ಲೈಮ್ಯಾಕ್ಸು, ಅಣ್ಣ ಪರವಾಗಿಲ್ವಾ ಅಂದರೆ, ರೆಡ್ಡಿ ಅವರೇ ಪರವಾಗಿಲ್ಲ ಅಂತ ಹೇಳ್ತಾರೆ. ಶೂಟಿಂಗ್ ಮಾಡ್ತಾರೆ, ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೋತದೆ. ಎಷ್ಟು ನಗ್ನಗ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು. ನಾನು ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳೋದು, ನಾನು ನೋಡ್ತಾ ಇರೋದು. ಆ ಒಂದು ಫೀಲಿಂಗ್ ಅನ್ನೋದೇ ಇರಲಿಲ್ಲ. ಯಾಕಂದರೆ ಅವ್ರ ಹತ್ರ ಕಲಿಯೋದು ಸುಮಾರಿದೆ. ಏನೇ ಬಂದ್ರೂ ನಿಭಾಯಿಸೋ ಶಕ್ತಿ ಇರಬೇಕು ಅಂತ, ಅದು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಅದು ನಿಮಗಿದೆಯಣ್ಣ ಅಂತ. ಮತ್ತು ಇನ್ನು ನಮ್ಮೂರಂಥ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅನ್ನೋರು ಯಾರು ನಮ್ಮ ಸೆಟ್ಟಲ್ಲದಂತ ಅವ್ರು ಬಂದರೆ ನಮಗೊಂಥರ ಖುಷಿ. ಸೆಟ್ಟಲ್ಲಿ ಅವರು ಕೆಲಸ ಅದನ್ನು ಮಾಡ್ಕೊಂಬಿಟ್ಟಾರೆ ಅಂತ, ಸರ್ ಏನು ಸರ್ ಅಂತಂದರೆ, ಬಿಡುಗರುಗಳೇ ಮಾಡೋಣ ಅಂತ. ಸರ್ ನೀವು ಕೊಟ್ಟಿರೋ ಸಪೋರ್ಟು ನಾವು ಮರೆಯಲ್ಲ ಸರ್ ಅಂತ. ಇನ್ನು ಅವ್ರ ಫ್ರೆಂಡ್ಸ್ ಥರ ಅವ್ರು ಏನಿಲ್ಲ ಸರ್ ಅಂತ ಬಂದ ತಕ್ಷಣ ದಬ್ಕೊಳ್ಳೋರು. ಬಂದ್ಬಿಟ್ಟು ಸರ್ ಅಂತಂದ, ಬಿಡಿ ಚೆನ್ನಾಗಿ ಬರ್ತೈತೆ ಬಿಡಿ ರೆಡ್ಡಿ ಅವರು ಅಂತ. 3 ಜನ ನಮ್ಗೆ ತುಂಬ ಶಕ್ತಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಹೇಳ್ತಾರೆ ಚೆನ್ನಾಗಿ ಬರ್ತೈತೆ ಅಂತ ಹೇಳಿದ್ರೆ ನಮಗೂ ಒಂಥರ ಧೈರ್ಯ ಇರುತ್ತೆ. ಬಟ್ ನೋಡಿದ್ದೀವಿ ಎಲ್ಲರೂ ಅಷ್ಟೇ. ನಮ್ಮ ಪಿಕ್ಚರಲ್ಲಿ ಇವಾಗ ಶೂಟಿಂಗ್ ಆಗಿದ್ದೂ ಗೊತ್ತಿಲ್ಲ,
ಡಿಲೇ ಯಾಕಂದರೆ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತೇಳಿ ನಮ್ಮ ಸಿ ಜಿ ಒಂದೇ. ಈ ಸಿ ಜಿ ಅಂದರೆ ಈ ಸಬ್ಜೆಕ್ಟ್ಗೆ ಇಲ್ಲಿ ಸಿ ಜಿ ಅಂಥವ್ರು ನಮಗೆ ಕಾಣಲಿಲ್ಲ, ಅಲ್ಲೇ ಮಾಡಬೇಕು ಅಂದ್ಕೊಂಡ್ವಿ. ಆಮೇಲೆ ಡಿಸೈಡ್ ಮಾಡಿ ಅಲ್ಲಿ ಕೆನಡಾದಲ್ಲಿ ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಇದೇ ಥರ ಸಪೋರ್ಟ್ ಮಾಡಬೇಕು ಸರ್. ದಯವಿಟ್ಟು ಯುಗಾದಿ ಹಬ್ಬದ ಇನ್ನೊಂದ್ಸಲಿ ಶುಭಾಶಯಗಳು ಎಲ್ಲರಿಗೂ, ಫ್ರೆಂಡ್ಸ್ಗೂ ಎಲ್ಲರಿಗೂ. ಶ್ರೇಯಸ್ ಬಂದಿದ್ಯಾ ನೋಡಲಿಲ್ಲಪ್ಪ, ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲರೂ ನೋಡಿ ಇವತ್ತು ವಿಡಿಯೋ ಬಿಟ್ಟಿದ್ದಾರೆ, ಆನಂದ ಆಡಿಯೋದಲ್ಲಿದೆ, ಎಲ್ಲರೂ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ, ಈ ಥರ ಎಲ್ಲೂ ಬಂದಿಲ್ಲ. ನಮ್ಮ ಕನ್ನಡ ಪಿಕ್ಚರ್ ಬಂದಿದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗೋಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅವ್ರು ಹೇಳ್ತಾ ಇದ್ರು ನಾನು ಬಾಲಿವುಡ್ ಹಾಲಿವುಡ್ ಸಿನಿಮಾ ಎಲ್ಲ ನೋಡ್ತಾ ಇದ್ದೆ ಅಂತ. ನೀವು ನೋಡ್ತಾ ಇರಿ ಸರ್, ಈ ಟೀಸರ್ ನೋಡಿದ್ರೆ ನಮಗೆ ಹೆಂಗೆ ಫೀಲ್ ಬರುತ್ತೆ ಅಂದರೆ ನಮ್ಮ ಈ ಸ್ಯಾಂಡಲ್ವುಡ್ನ ಸಿನಿಮಾನ ಬಾಲಿವುಡ್ ಹಾಲಿವುಡ್ನವ್ರು ನೋಡ್ತಾರೆ. ಆ ಥರದ ಕ್ಲಾಸ್ ಖಂಡಿತ ನೋಡ್ತಾರೆ, ಖಂಡಿತ ನೋಡ್ತಾರೆ. ಎಸ್, ತಿರುಗಿ ನೋಡ್ತಾರೆ, ನಮ್ಮ ಕನ್ನಡ ಪಿಕ್ಚರ್ ಬಗ್ಗೆ ತಿರುಗಿ ನೋಡ್ತಾರೆ ಮೇಡಮ್, ಎಲ್ಲರೂ ಖಂಡಿತ ನೋಡ್ತಾರೆ ಅಂತ. ಥ್ಯಾಂಕ್ ಯು ಸರ್, ಗುಡ್ ಲಕ್. ಥ್ಯಾಂಕ್ ಯು. ಏನು ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆ ಅಲ್ಲಿದ್ದಂಥ ಅಭಿಮಾನಿಗಳೆಲ್ಲರೂ ಕೇಳಿದ್ರು, ಅದು ಹಾಗೆ ಮರೆಮಾಚೋಯ್ತು. ನಿಮ್ಮ ಪರವಾಗಿ ನಾ ಕೇಳ್ತೀನಿ. ಶಿವಣ್ಣ ಮತ್ತು ಉಪ್ಪಿ ಸರ್ ಅವರು ಮಾತಾಡೋವಾಗ ಓಂ ಟು ಯಾವಾಗ ಅಂತ ಕೇಳಿದ್ರು. ಸೊ ಓಂ ಟು ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋ ಕುತೂಹಲದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಲ್ವಾ? ಯಾರದು ಓಂ ಟು ಬಗ್ಗೆ ಕೇಳಿದ್ದು? ಅದೇನೋ ಒಂದು ಸರ್ಪ್ರೈಸ್ ಇಟ್ಕೊಂಡಿದೀವಪ್ಪ, ಎಲ್ಲ ಇವಾಗಲೇ ರಿವೀಲ್ ಮಾಡ್ಬಿಟ್ರೆ ಹೆಂಗೆ? ಸರ್ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ನಮಗೆ ಖುಷಿ ಆಗೋಯ್ತು. ಸಾಕು, ಓಕೆ. ಓಕೆ, ಥ್ಯಾಂಕ್ ಯು. ಈಗ ಕ್ವೆಶ್ಚನ್ ಆನ್ಸರ್ಸ್ಗೆ ನಮ್ಮ ವೇದಿಕೆ ಸಿದ್ಧ ಆಗಿದೆ. ಸೊ ಮಾಧ್ಯಮ ಮಿತ್ರರು ಏನೇ ಪ್ರಶ್ನೆ ಇದ್ದರೂ ಕೇಳ್ಬೋದು. ಮೈಕ್ ಪಾಸ್ ಮಾಡ್ತೀವಿ. ಹಾಗೇನೆ ಮೈಕ್ ಪಾಸ್ ಮಾಡ್ಬೋದಾ ಮೇಡಮ್ಗೆ? ಅರ್ಜುನ್ ಜನ್ಯ, ಎಸ್ ಮೇಡಮ್. ಥ್ಯಾಂಕ್ ಯು, ತುಂಬ ಪ್ರೀತಿಯಿಂದ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಅದ್ರೊಳಗೆ ಒಂದು ಹೇಳ್ತಾರಲ್ಲ, ಸತ್ ಮೇಲೆ ನೀವು ಇದು ಮಾಡಬಾರ್ದು ಅಂತ. ನಾವು ಯಾವಾಗಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಈ ಥರ ಬಂದಾಗ ಇಲ್ಲ ಇದೆ ಅಂತ ಒಂದೊಂದ್ಸತಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಡನ್ ವಿತ್ ದೇರ್ ಇಸ್ ಮೈಂಡ್, ಹಾರ್ಟ್ ಆ್ಯಂಡ್ ಸೋಲ್ ಆಲ್ ಪುಟ್ ಟುಗೆದರ್. ಬಟ್ ಈ ಫಿಲಮು 45 ಡೇಸಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮಲ್ಲಿ. ಇಸ್ ಇಟ್ ಒಂಥರ ಕೌಂಟ್ ಡೌನಾ, ಒಂಥರ ಟ್ರಾನ್ಸ್ಫಾರ್ಮೇಷನಾ, ಅಥವಾ ಒಂದು ಥ್ರೆಟ್ನಿಂಗಾ? ಮೇಡಮ್, ಟು ಬಿ ವೆರಿ ಫ್ರ್ಯಾಂಕ್, ಟೀಸರ್ ಅಂತ ನಾವೇನು ಮಾಡಿದ್ದೀವಿ ಇದರಲ್ಲಿ ನಾವು ಆಡಿಯನ್ಸ್ಗೆ ಲೆಟ್ ದಮ್ ಗೆಸ್ 45 ಅಂದರೆ ಏನಂತ ಕೇಳ್ತಿದ್ರು. ಆಲ್ಮೋಸ್ಟ್ ಇದರಲ್ಲಿ ಹತ್ರ ಆನ್ಸರ್ ಮಾಡಿದ್ದೀನಿ. ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ. ಅದರಲ್ಲಿ ವಿಷಯ ಹೇಳಿದ್ದೀನಿ, ನೀವು ಹೇಳ್ದಂಗೆ ಅದೆಲ್ಲ ಇರ್ಬೋದು. ನೀವು ಹೇಳಿದ 3 ವಿಷಯನೂ ಖಂಡಿತ ಇರ್ಬೋದು. ಆ್ಯಂಡ್ ಇದೆ, ನಮ್ಮ ಸೋ ಸಾರಿ ಪಾಪ, ನೀವು ಕೇಳ್ತಾ ಇದ್ದೀರ, ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ನೂ ಟ್ರೇಲರ್ಗೂ ಇನ್ನೂ 4 ತಿಂಗಳಿದೆ. ಐ ಡೆಫಿನೆಟ್ಲಿ ಟೆಲ್ ಯು. ಬಟ್ ಇದರಲ್ಲಿ ನಾನು 45 ಡೇಸ್ ಕಾಯ್ಬೇಕಾಗಾರೆ? 45 ಡೇಸ್ ಕಾಯಿ ಮೇಡಮ್. ಡಬಲ್ ಅಂತ ಇದ್ದಾರೆ ಅಣ್ಣ, 45 ಡೇಸ್ ಡಬಲ್ ಅಂದರೆ 90 ಡೇಸ್ ಟ್ರೇಲರ್ ಬರೋದಕ್ಕೆ. ಬಟ್ ದ ರೆಪ್ರೆಸೆಂಟೇಷನ್ ಆಫ್ ದ ಡಾಗ್ ಆಲ್ಸೋ ಇಟ್ಸ್ ಸಮಥಿಂಗ್ ಬಿಯಾಂಡ್ ಲೈಫ್ ಆ್ಯಂಡ್ ಡೆತ್ ಅಂತ ಇದೆ. ಅಂದರೆ ಎಕ್ಸ್ಪ್ಲೇನ್ ಟು ದ ಒಂಥರ. ಮೇಡಮ್, ಟೀಸರಲ್ಲಿ ನಿಮ್ಗೆ ಬಂದಿರೋ ಒಂದೊಂದು ಶಾರ್ಟೂ ಕತೆ ಇದೆ ಮೇಡಮ್. ಎವ್ರಿಥಿಂಗ್ ಅದರೊಳಗಡೆ ಏನಕ್ಕಿದೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇನಲ್ಲಿ ಯು ವಿಲ್ ಗೆಟ್ ಶಾಕ್. ಆದರೆ ನಾ ಇದಕ್ಕೆ ತೋರಿಸಿದ್ರಾ, ಇದು ಯಾಕೆ ಈ ಡೈಲಾಗ್ ಬಂತು, ಎಲ್ಲದು ಅದರೊಳಗಡೆ ಇದೆ. ಅದೋಕೆ. ಬಟ್ ನನಗೆ ಇವ್ರು ಹೇಳ್ತಾ ಇದ್ರಲ್ಲ ಕ್ಯಾನಡಾಲಿ CG ಮಾಡಿದ್ರು ಅಂತ. ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೇನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂವಿ? ಏನಕ್ಕಂದರೆ ಯೂಶಲಿ CG ಅಂದ ತಕ್ಷಣ ನಾವು ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ, ಬಟ್ ದೇರ್ ಇಸ್ ಎಮೋಷನ್ಸ್ ಹಿಯರ್. ಸೊ ಹೌ ಡಿಡ್ ಯು ಎಕ್ಸ್ಪ್ಲೇನ್ ಟು ದೆಮ್ ಅಂತ? ಇಲ್ಲಿ ಮ್ಯಾನೇಜ್ ಮಾಡಿದೆ. ನಾನು ಒಂದು PUC ಸೆಕೆಂಡ್ ಫೇಲ್ ಮಾಡಿ 10th ಪಾಸು. ಸ್ವಲ್ಪ ಇಂಗ್ಲೀಷ್ ಇರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಅವ್ರಿಗೆ ಹೇಳಿ, ಮೇಡಮ್ ದಟ್ ವಿಲ್ ಕಮ್ ಲೈಕ್ ದಿಸ್, ದಿಸ್ ವಿಲ್ ಗೋ ಲೈಕ್ ದಿಸ್ ಅಂತೆಲ್ಲ ಹೇಳಿ. ಅಲ್ಲ, ದೇರ್ ಇಸ್ ಹ್ಯೂಮನ್ ಕನೆಕ್ಷನ್ ಅಂತ ಇತ್ತು. ಇಟ್ಸ್ ನಾಟ್ ಅಬೌಟ್ ಫೇಲ್ ಪಾಸ್ ಅಲ್ಲ,
ಹ್ಯೂಮನ್ ಕನೆಕ್ಷನ್. ಬಿಕಾಸ್ ಸಿ ಜಿ ವರ್ಕ್ ಅಂದ ತಕ್ಷಣ ನಾವು ಏನು ಸಿ ಜಿ ಅಂತೀರಂತ, ಬಟ್ ಇದ್ರೊಳಗೆ ಸಿ ಜಿ ಟೆಕ್ನಿಕಲಿ ಸಿ ಜಿ ಮಾಡೋಕ್ಕೆ ಮುಂಚೆ ಏನು ಮಾಡ್ತಾರೆ ಮೇಡಮ್, ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಅವರು. ಆ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಅವ್ರಿಗೆ ಹೇಳ್ಕೊಡೋದು ಈಸಿ ಆಯಿತು. ನಾನು ಹೇಳೋದಕ್ಕಿಂತ ನೋಡ್ಬಿಟ್ರು ಅವರು. ಎವ್ರಿಥಿಂಗ್ ಐ ವಾಸ್ ಅದ್ರಲ್ಲಿ ಮಾಡಿಬಿಟ್ಟಿದ್ದೆ, ಏನಾಗಬೇಕು ಸಿ ಜಿನಲ್ಲಿ ಹೆಂಗೆ ಬರಬೇಕು ಅಂತ. ಹಾಫ್ ಆಫ್ ದ ವರ್ಕ್ ವಾಸ್ ಡನ್. ಅದಕ್ಕೆ 1 ವರ್ಷದಲ್ಲಿ ಇದನ್ನು ಮಾಡೋಕ್ಕಾಗ್ತಿದೆ, ಇಲ್ಲಾಂದರೆ ಖಂಡಿತ 2-3 ವರ್ಷ ಆಗಿರೋದು. ಶಿವಣ್ಣ, ಉಪೇಂದ್ರ ಅಂಡ್ ರಾಜ್ ಬಿ ಶೆಟ್ಟಿಯರ್ಗೆ ಹೂ ಇಸ್ ದ ಮೈಂಡ್, ಹೂ ಇಸ್ ದ ಸೋಲ್ ಅಂಡ್ ಹೂ ಇಸ್ ದ ಹಾರ್ಟ್? ಅವ್ರಿಗೆ ಅವರೇ ಹೇಳ್ಬೇಕು, ನೀವು ಹೇಳ್ಬೇಡಿ, ಅವ್ರು ಹೇಳಿ. ಇವಾಗ ಅವ್ರು ಹೇಳ್ತಾರೆ ಇನ್ನೂ ಟೈಮ್ ಇದೆ ಅಂತನಾ? ಹೇಳಿದ್ದಾರೆ ಮೇಡಮ್, ಅದೇನೆ ಸೇಮ್ ಅದೇ ಕ್ವಶನ್, ಅದೇ ಆನ್ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್ ಮತ್ತು ಶಿವಣ್ಣ, ಉಪಿ ಸರ್, 3 ಜನಕ್ಕೆ ಸರಿ ಪ್ರಶ್ನೆ. ಅಂದರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂಥ ವಿಚಾರಣೆ ಭಾರತೀಯರಿಗೆ, ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ. ಆ ಓಂ ಅನ್ನುವಂಥದ್ದನ್ನು, ಓಂಕಾರ ಅನ್ನುವಂಥದ್ದನ್ನು ಈ ಸಿನಿಮಾದ ಬಿಗಿನಿಂಗಿಂದ ಎಂಡ್ವರೆಗೂ ಕ್ಯಾರಿ ಮಾಡ್ತಾನೆ. ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪ್ಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಬಿಡೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ದೀರಿ. ಇದಕ್ಕೆ ಓಂ ಅನ್ನುವಂಥದ್ದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ದೀರಿ ಈ ಸಿನಿಮಾದಲ್ಲಿ? ಸರ್, ಬ್ಯೂಟಿಫುಲ್ ಕ್ವಶನ್ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರೇ ಗಾಡ್ ಫಾದರ್ ಇದಕ್ಕೆ. ಆ್ಯಂಡ್ ಅಲ್ಲಿಂದ ಶಿವಣ್ಣಗೆ ಹೇಳಿದೆ, ಅವರಿಬ್ಬರೇ ಓನರ್ಸು. ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ, ಡಾಕ್ಟರ್ ಹಂಸಲೇಖ ಸರು. ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ, ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ, ನೀನು ಯೂಸ್ ಮಾಡಿ, ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕಣ ಅಂತ ಹೇಳಿದ್ರು. ಸೊ ಹಂಸಲೇಖ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮ ಮಾತುಗಳು. ಆ್ಯಂಡ್ ಸರ್, ಇದು ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್. ನಾನು ಗಿಮಿಕ್ಗೆ ಖಂಡಿತವಲ್ಲಿ ಯೂಸ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅದಕ್ಕೆ ಇವರು ಸರಿ ಗುರು ಆಯಿತು, ಅದಕ್ಕೆ ಹೀರೋನೇ ನಾನು ಅಂತ ಇವ್ರು ಯಾಕೆ ಹೇಳಬೇಕು, ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್. ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೂಸ್ ಮಾಡೋಕ್ಕೆ ನನಗೂ ಮನಸ್ಸು ಬರಲ್ಲ. ಯಾಕಂದ್ರೆ 28 ಸತಿ ಓಮ್ ನೋಡಿದ್ದೀನಿ ಸರ್, ನಾನು 28 ಟೈಮ್ಸ್ ನೋಡಿದ್ದೀನಿ. ಸೊ ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಆ ಜಾಗದಲ್ಲಿ ಬರುತ್ತೆ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ. ಥ್ಯಾಂಕ್ ಯು ಸರ್. ಜನಿ ಸರ್, ಈ ಕಡೆ ಟೀಸರ್ನಲ್ಲೇ ಒಂದು ಡೈಲಾಗ್ ಬರುತ್ತಲ್ಲ ಸರ್, ಆ ಥರನೇ ಇದೆ. ಅಲ್ಲಿ ಓಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಉಪ್ಪಿ ಸರು, ತುಂಬ ಹೆಮ್ಮೆಯಿಂದ. ಅದೇ ಥರ ನೀವು ಹೇಳ್ಕೊಬೋದು ಸರ್, 45 ಡೈರೆಕ್ಟರ್ ನಾನೇ ಅಂತ, ಆ ಥರ ಇದೆ ಟೀಸರ್. ಕಂಗ್ರೆಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಮೊದಲಿಗೆ ಅಂದರೆ 3 ಪಾತ್ರಗಳು ಸರ್, ಅಂದರೆ ಇಲ್ಲೇನಿದೆ ನಂದಿ, ಕೋಣ, ಇದೆಲ್ಲ ಪಾತ್ರಗಳು ಬೇರೆ ರೂಪಕ್ಕೆ ಕಾಣಿಸ್ತದೆ. ಭಾಳ ಮುಖ್ಯವಾಗಿ ನೀವು ರೈಟಿಂಗಲ್ಲಿ ಅಂತ ಕೂತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನರಿಸಮ್ ಮತ್ತು ಕಥೆಯಲ್ಲಿ ಕಟ್ಕೊಡುವಾಗ ಯಾವುದು ತುಂಬ ಚಾಲೆಂಜ್ ಅನ್ನಿಸ್ತು? ಶಿವಣ್ಣ ಅವ್ರದ, ಉಪ್ಪಿ ಸರ್ದ ಅಥವಾ ರಾಜ್ ಬಿ ಶೆಟ್ಟಿ ಅವ್ರದ? ಸರ್, ಸ್ವಲ್ಪ ಇದು ಎಲ್ಲನೂ ಸ್ವಲ್ಪ ಓವರ್ಡು ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕ್ಯಾರೆಕ್ಟ್ರನ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗಿದೆ ಹಾಗೆ ಇಟ್ಕೊ. ಉಪ್ಪಿ ಸರ್ ಅಂದರೆ ಅವ್ರು ಹಾಗೆ ಇರಬೇಕು, ಶಿವಣ್ಣ ಇದೇ ಥರ ಇರಬೇಕು, ಹಾಗೆ ರೈಸ್ ಆಗಬೇಕು, ರಾಜ್ ಸರ್ ಹೇಗಿರಬೇಕು, ಎಲ್ಲದನ್ನು ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೇ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್. ಯಾವುದನ್ನ ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗ ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟು. ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದಾಗ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ. ಈ ಡ್ರಾಯಿಂಗ್ನ ಇನ್ನೂ 10 ಥರ ಡ್ರಾಯಿಂಗ್ ಮಾಡ್ಬೋದು, ಬಟ್ ನನಗೆ ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸು. ಸೊ ಈ ಡ್ರಾಯಿಂಗ್ ಹಿಂಗೆ ನೋಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿರೋಂಥ ಸಿನಿಮಾ ಇದು. ಸೊ ಎಲ್ಲನೂ ಈಸಿಯಾಗಿ ಒಂದೇ ಲೆವೆಲಲ್ಲಿ ತೂಗಿದ್ದೀವಿ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸೋದು ಎಲ್ಲ 3 ಜನರ ಫ್ಯಾನ್ಸೂ ಫುಲ್ ಖುಷಿ ಆಗ್ಬಿಡ್ತಾರೆ, ಈಗ ಎಲ್ಲನೂ ಕರೆಕ್ಟಾಗಿ ತೋರಿಸಿದ್ದಾರೆ ಅಂತ. ಶಿವಣ್ಣ, ಮೇ 19ಗೆ 30 ವರ್ಷ ಆಗ್ತಾ ಇದೆ ಓಮ್ ರಿಲೀಸ್ ಆಗಿ. ಸೊ ಉಪ್ಪಿ ಸರ್ ಆಗಲೇ ಹೇಳ್ಬಿಟ್ರು, ನಮ್ಮಂಥ ಡೈರೆಕ್ಟರ್ಸ್ಗೆ ಸೃಷ್ಟಿಕರ್ತರೇನು ತಾವು ಅಂತ ಅಂದ್ಬಿಟ್ಟು. ಸೊ 30 ವರ್ಷದ ಕೊಡುಗೆಗೆ ಈ ಸಿನಿಮಾ ನಿಂತ್ಕೊಳ್ಳುತ್ತಾ ಅಂತ, ಇಂಡಸ್ಟ್ರಿ ದೊಡ್ಡ ಇತಿಹಾಸಕ್ಕೆ ನಿಲ್ಲುತ್ತಾ ಅಂತ 45? ಸೃಷ್ಟಿಕರ್ತ ನಾನು ಅಮ್ಮ, ಆ್ಯಕ್ಚುಲಾಗಿ ಅಮ್ಮ, ಅಪ್ಪಾಜಿ, ವರದಣ್ಣವರು, ಈ 3 ಜನ. ಉಪೇಂದ್ರ ಬಂದು ಹೇಳಿ, ನಾನು ಫಸ್ಟ್ ಟೈಮ್ ಹೇಳಿದಾಗ ಭಾಳ ಅದು ಬಂದು ಅದಾದ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ಥಿಂಕ್ ಒಂದು 2-3 ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಬೇಕು ಎತ್ಕೊಂಡಾಗ ಕರೆಕ್ಟಾಗಿ ವರದಣ್ಣವ್ರು ಕೂತ್ಕೊಂಡಾಗ, ಆಮೇಲೆ ಅಪ್ಪಾಜಿಯವರು ಕೂತ್ಕೊಂಡಾಗ ಭಾಳ ಖುಷಿ ಆಯಿತು. ಬಟ್ ನನಗೆ ಖುಷಿ ಅಂದರೆ ನಾನು ಸೃಷ್ಟಿಕರ್ತ, ಬಟ್ ದ ವೇ ಅವ್ರು ಡೈರೆಕ್ಟ್ ಮಾಡ್ತಿದ್ದ ವೇ ಇದೆಯಲ್ಲ, ಅದು ತುಂಬ ಅಟ್ರಾಕ್ಟ್ ಆಗುತ್ತೆ. ಫಸ್ಟು ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟರ್. ಬರೀ ಹೀರೋ ಒಬ್ಬನ್ನೇ ಲವ್ ಮಾಡ್ಕೊಂಡ್ರೆ ಸಾಲದು, ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟು. ಯು ಶುಡ್ ಲೈಕ್ ಹಿಮ್. ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು. ಇಲ್ಲ ನಾ ಇದು ತಪ್ಪು, ಅದು ಏನೋ ಇದ್ದರೂ ಮಾತುಕತೆಯಲ್ಲಿ ಒಂದು ಸಾಮಾನ್ಯ ಮಾತಾಡ್ಕೋಬೋದು. ಇಲ್ಲ ಅದ್ರಲ್ಲಿ ಈಗೋ ತೋರ್ಸೋಕೋಬೇಡ. ನಮ್ಮಲ್ಲಿ ಈಗೋ ಇರಲಿಲ್ಲ, ಯಾವತ್ತೂ ಈಗೋ ಇರಲಿಲ್ಲ. ಉಪೇಂದ್ರ ಹೇಳಬೇಕಾದ್ರೆ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೋ. ಅದು
ಕಾನ್ಸಂಟ್ರೇಟ್ ಥರ ಮಾಡಿಬಿಡ್ತಿದ್ರು ಅವರು. ದ ವೇ ಅವ್ರು ಹೇಳ್ಬೇಕಾರೆ ಕಣ್ಣು ಗಿಣ್ಣುಗೆ ಹಂಗೆ ಮೈ ಗಾಡ್. ನಾನು ಐ ಥಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳಿದ್ರೆ ಅವತ್ತೇ ನಾನು ಆ ಕ್ಯಾರೆಕ್ಟ್ರಲ್ಲಿದ್ದೆ, ಪ್ರಾಮಿಸಾಗಿ ಹೇಳ್ಬೇಕು ಅಂದರೆ. ವೆನ್ ಇಸ್ ಸೆಟ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪ್ರೆಷನ್. ಇವತ್ತು ಹೇಳ್ತಾರೆ ನಂಗೆ ಹಿಂಗೆ ಶಿವನಾಗಿ ಮಾಡಿದೆ, ನಾನು ಫಸ್ಟ್ ಇವ್ರು ನೋಡಿದ ತಕ್ಷಣ ಅನ್ಕೊಂಬಿಟ್ಟಿದ್ದೆ ಹಿಂಗೆ ಮಾಡ್ಬೇಕು. ಅದು ಆಟೋಮೆಟಿಕ್ಕಾಗಿ ಒಂದು 50% ಕೂತ್ಕೊಂಡ್ಬಿಡ್ತು. 50% ಕ್ಯಾಮ್ರಾಮನ್ನು, ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ಬರು ಹೇಳೋರು ಎಲ್ಲ ಅವರು ನನ್ನ ಕೆಲಸ ಏನಾದರೂ ತೋರಿಸ್ಬೇಕಲ್ಲ ಒಬ್ಬೊಬ್ಬರು. ಅಲ್ಲಿ ಮುರಳಿ ಮೋಹನ್ ಅವ್ರು ಬರ್ತಿದ್ರು, ಅವ್ರು ಈ ಥರ ಹೇಳಿ ಶಿವಣ್ಣ ಈ ಥರ ಡೈಲಾಗ್ ಆಯ್ತು. ಆದರೆ ಒಬ್ಬೊಬ್ಬರು, ಬಟ್ ಎವ್ರಿಬಡಿ ವಾಸ್ ಸೋ ಎಂಥೂಸಿಯಾಸ್ಟಿಕ್. ಇವನ್ ಪ್ರೇಮ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರು ಅಲ್ಲಿ ಮಾಡಿದಂಥ ಪಾತ್ರಗಳಿರ್ಬೋದು. ಐ ಥಿಂಕ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ಉಪೇಂದ್ರ. ಐ ಥಿಂಕ್ ಇವತ್ತು ತಿರ್ಗಾ ಜಾಯಿನ್ ಮಾಡೋದು 45ಲಿ ಹಂಗೆ ಆಗಬೇಕನ್ನೋದೇ ನಮ್ಮ ಆಸೆ. ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ಎಲ್ಲೋ ಒಂದು ಸಿಕ್ಸ್ ಥಾಟ್ ಹೇಳ್ತಾ ಇದೆ, ಸಿಕ್ಸ್ತ್ ಸೆನ್ಸ್ಲಿ ಹೇಳ್ತಾ ಇದೆ, ದಿಸ್ ವಿಲ್ ಬಿ ಎ ವೆರಿ ಗುಡ್ ಫಿಲಮ್. ಇಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ಇದೆ. ಯಾಕಂದರೆ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್. ಆ ಓಮ್ ಲವ್ ಅಂತ ಹೇಳಿದ್ನಲ್ಲ, ಐ ಲವ್ ಯು ಯು ಶುಡ್ ಲವ್ ಮಿ, ಆ ಪಾತ್ರಕ್ಕೆ ಇದೆ ಅದು. ಇಬ್ಬರು ಪಾತ್ರಕ್ಕೂ ಐ ಲವ್ ಅಂದರೆ ನೀವು ಲವ್ ಮಾಡಲೇಬೇಕು ನನ್ನ, ಆ ಥರ ಇದೆ. ನೀವು ಬಂದು ನೋಡಿ ಸಿನಿಮಾ. ಥ್ಯಾಂಕ್ ಯು. ಅರ್ಜುನ್ ಜನ್ಯ ಸರ್, ನನ್ನ ಪ್ರಶ್ನೆ ನಿಮಗೆ ಹಾಗೂ ನಿರ್ಮಾಪಕರು ಇಬ್ಬರಿಗೂ ಸಹ. ನಿಮ್ಮ ಹಿಂದೆ ಇರುವಂತಹ ಬ್ಯಾನರ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನುವಂಥದ್ದು ಕರುನಾಡ ಚಕ್ರವರ್ತಿ ಗೊತ್ತಿರುವಂಥದ್ದು. ಉಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ. ರಾಜ್ ಬಿ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಕೊಡೋದಾದರೆ ಹೌ ಕ್ಯಾನ್ ಯು ಫಿಲ್ ದಟ್ ಬ್ಲ್ಯಾಂಕ್? ಮೇಡಮ್, ನಾನು ಟೀಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ, ಅವ್ರು ಫಸ್ಟ್ ಬಂದು ಸರ್ ಅದನ್ನು ತೆಗಿತೀರಾ ಇಲ್ವಾ ಅಂತ ಹೇಳಿದ್ರು. ನೀವು ತೆಗ್ದಿಲ್ಲ ಅಂದರೆ ನಾನು ಬರೋಲ್ಲ ಅಂತ. ನಾನು ನೋಡಿದಂಥದ್ದು ಮೇಡಮ್, ಈಸ್ ವೆರಿ ಏನು ಹೇಳ್ತಾರೆ, ಈಸ್ ಒರಿಜಿನಲ್. ಅವ್ರಿಗೆ ಯಾವ ಪಟ್ಟ ಬೇಡ, ಅವರು ಈಸ್ ವೆರಿ ಸಿಂಪಲ್, ವೆರಿ ಒರಿಜಿನಲ್. ಈ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಆ್ಯಂಡ್ ಜಸ್ಟ್ ವಾಂಟ್ ಟು ಬಿ ಆ್ಯನ್ ಆ್ಯಕ್ಟರ್. ಅವ್ರಿಗೆ ಪಟ್ಟಗಳು ಮೀರಿದವರು. ಸರ್, ಸಿನಿಮಾದಲ್ಲಿ VFX ನಾನೇ ಕೊಟ್ಬಿಡ್ತೀನಿ. ಎಸ್ ರಾಜ್ ಬಿ ಶೆಟ್ಟಿ ಅಂತ, ಸೋಲ್ ಸ್ಟಾರ್. ರಾಜ್ ಬಿ ಸರ್, ಅಫಿಷಿಯಲ್ ಆಗಿ ಅನೌನ್ಸ್ ಆಯಿತು ನಿಮಗೆ ಟೈಟಲ್. ಅರ್ಜುನ್ ಸರ್, ಸಿನಿಮಾದ ಟೀಸರ್ನಲ್ಲಿ VFX ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ವಾಸ್ ಲೈಕ್ ಮೆಸ್ಮರೈಸಿಂಗ್. ಸೊ VFX ಎಷ್ಟು % ಅಲ್ಲಿ ಸಿನಿಮಾದಲ್ಲಿ ಅಪ್ಲಿಕಬಲ್ ಆಗಿದೆ ಅಂತ? ಒಂದು 40% ಆಫ್ ದ ಫಿಲ್ಮ್ ಇಸ್ ಮೋರ್ ಆಫ್ VFX ಮೇಡಮ್. ಯಾ ಸರ್, ಉಪೇಂದ್ರ ಸರ್, ನಾನು RR ನಗರದಿಂದ ಬರ್ತಾ ಇದ್ದೆ. ಎಲ್ಲ ಕಡೆ ಎಳ್ನೀರು ಅಂಗಡೀಲಿ 45 ಅಂತ ಬರೆದಿತ್ತು. ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ನೀರು ಅಂಗಡಿಗಳಲ್ಲಿ RR ನಗರ ಕತ್ರಿಗುಪ್ಪೆ ಹತ್ರನೂ 45 ಎಳ್ನೀರು ಅಂತ ಬರೆದಿದೆ. ಅಂದರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲ, ಇದು ಕ್ವಶನ್ ಆನ್ಸರ್ ಅಲ್ಲ, ಈಗ ಬರ್ತೀನಿ ಸರ್, ಈಗ ಬರ್ತೀನಿ. ಕರ್ನಾಟಕದಲ್ಲಿ ಹೆಂಗೂ ಪ್ರಮೋಷನ್ ಸ್ಟಾರ್ಟ್ ಆಗಿದೆ, ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಸ್ಟಾರ್ ಅಲ್ಲ, ಪ್ರಮೋಷನ್ ಪ್ಲ್ಯಾನ್ಸ್ ಹೆಂಗಿದೆ ಅಂತ ಕೇಳಿದೆ. ಅಲ್ಲೂ 45 ಇರಬೇಕು ಎಳ್ನೀರು. ಸರ್, ಅರ್ಜುನ್ ಸರ್, ಹಾರ್ಡ್ ವರ್ಕ್ ಬೇರೆ. ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ, ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಅರ್ಜುನ್ ಜನ್ಯ ಹೋಗಿ ಪಾಂಚಜನ್ಯ ಬದಲು 4 ಪಾಂಚಜನ್ಯ ಆಗ್ಬಿಡ್ತೀರಾ ಅಂತ. ಸರ್, ನೀವು ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರಬೇಕಾದ್ರೆ ಡೈಲಾಗ್ ಬರೆಯೋಕೆ ಬನ್ನಿ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇಲ್ಲ ಸರ್, 45 ಅಂದರೆ 4 ಪಾಂಚ್ ಅಲ್ವಾ? 4 ಪಾಂಚಜನ್ಯ ಅರ್ಜುನ್ ಜನ್ಯ ಅಂತಂದು ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಸೊ ಅದೇ ಹಾರ್ಡ್ ವರ್ಕ್ ಬಗ್ಗೆ ಕೇಳಿದೆ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದೀರಲ್ಲ, ತುಂಬ ಕಷ್ಟ ಆಗಲಿಲ್ವಾ ಅಂತ? ಸರ್, ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ, ಅಮರನಾಥ್ ಶಾಸ್ತ್ರಿಗಳಂತ. ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿದ್ವಿ, ಯಾವಾಗಲೂ 2 ವರ್ಷದಿಂದ ಹೇಳಿದ್ರಿ. ಇದು ಮೋಸ್ಟ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲನೂ ಶಂಕರಾಚಾರ್ಯರೇ ಅನಿಸುತ್ತೆ ಅಂತಂದರು. ಸೊ ಅಲ್ಲಿಗೆ ಮುಗಿದೋಯ್ತು ಸರ್, ಇನ್ನು ನಾನೇನು ಮಾಡಿಲ್ಲ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎನಿ ಮೋರ್ ಕ್ವೆಶ್ಚನ್ಸ್? ಯಾರಾದರೂ ಪ್ರಶ್ನೆ ಕೇಳು ಸರ್ಗೆ. ರಾಜ್ ಬಿ ಶೆಟ್ಟಿ ಅವರು ಮಾತಾಡ್ತಾ ಒಂದು ವಿಚಾರ ಮರೆತುಬಿಟ್ರು ಹೇಳೋದು. ಕಳೆದ ವರ್ಷ ಶುರುವಾಗಿದ್ದು ಈ ವರ್ಷ ಕಂಪ್ಲೀಟ್ ಆಗಿದ್ದು, ಮುಂದಿನ ವರ್ಷ ಫುಲ್ ಸಿನಿಮಾ ಓಡಲಿ ಅನ್ನೋದು ಯಾಕೆ ಹೇಳಲಿಲ್ಲ ನೀವು? ನೀವು ಹೇಳಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್. ಹ್ಯಾಪಿ ಯುಗಾದಿ.
ಅರ್ಜುನ್ ಸರ್, ಈಗ 3 ಜನ ಸ್ಟಾರ್ಗಳು ಇಟ್ಕೊಂಡು ಸಿನಿಮಾ ಮಾಡೋದು ಡೈರೆಕ್ಟ್ರು ತುಂಬ ರಿಸ್ಕು. ಡೈಲಾಗ್ ಇರ್ಬೋದು, ಅಭಿಮಾನಿಗಳ ದೃಷ್ಟಿಯಿಂದ ಅದನ್ನು ಹೇಗೆ ನಿಭಾಯಿಸಿದ್ರಿ ಅಂತ? ಸರ್, ನಾನು 3 ಜನಕ್ಕೆ ಅಭಿಮಾನಿ ಅಲ್ವ ಸರ್. ನಾನು ಡೈರೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಅವ್ರು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ. ನಾನೊಂದು ಫ್ಯಾನಾಗಿ ನೋಡ್ಕೊಂಡು ಅವ್ರನ್ನ ನೋಡ್ತಾ ಇದ್ದೆ. ಅವ್ರು ಮಾಡ್ಬೇಕಾರೆಲ್ಲ ಐ ವಾಸ್ ಜಸ್ಟ್ ಅ ಫ್ಯಾನ್. ನಾನು ಡೈರೆಕ್ಟ್ರಾಗಿ ಯಾವತ್ತೂ ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಅವರಿಂದ ನೋಡಿ ಕಲಿತಾ ಇರ್ಬೋದು ಅಷ್ಟೇ ಸರ್. ಅದೆಲ್ಲ ಇಲ್ಲ. ಅವ್ರಿಗೆ ಅವ್ರು ಡಿಸೈನ್ ಮಾಡ್ಕೊಂಡಿದ್ದು ಹೇಳಿದೆ. ಫಸ್ಟ್ ಹೇಳಿದ್ರಲ್ಲ ಅವ್ನು ಡಿಸೈನ್ ಮಾಡಿದ್ದೆ ಅಂತ. ಹಿ ವಾಂಟೆಡ್ ದಟ್. ಬಟ್ ನಾವು ಅದನ್ನು ಒಪ್ಕೊಂಡು. ಯಾಕಂದರೆ ಒಂದು ವಿಭಿನ್ನತೆ ಇದೆ. ಅವ್ರು ತೋರಿಸೋದ್ರಲ್ಲಿ ಒಂದು ವಿಭಿನ್ನತೆ ಇದೆ, ಒಂದು ಪರ್ಪಸ್ ಇದೆ. ಆ ಪರ್ಪಸ್ನ ಫಾಲೋ ಮಾಡಬೇಕು. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಹೀರೋ, ನಾನು ಓಮ್ ಮಾಡಿದೆ, ನಾನು ಜನ್ಮದ ಜೋಡಿ ಮಾಡಿದೆ, ನಮ್ಮೂರ ಮಂದಾರ ಓಮ್ ಮಾಡಿದೆ, ಇಲ್ಲ ಅದಲ್ಲ. ಇದು ಬೇರೆ. ಈ ಸಿನಿಮಾನೇ ಬೇರೆ ಇದರಲ್ಲಿದೆ. ಅದೇ ಹೇಳಿದೆ, ಅವ್ರು ಡಿಸೈನ್ನೇ ತುಂಬ ಚೆನ್ನಾಗಿ ಮಾಡಿದರು. ಆ ವಾಯ್ಸ್ ನಂಗೆ ತುಂಬ ಇಷ್ಟ. ಏನು, ಹಿ ವಾಂಟೆಡ್ ದಟ್. ಅಣ್ಣ ನಂಗೆ ಹಿಂಗೆ ಬೇಕಣ್ಣ, ವಾಕಿಂಗ್ ಸ್ಟೈಲ್, ಎವ್ರಿಥಿಂಗ್. ದಟ್ ವಾಸ್ ರಿಯಲಿ ಈಸಿ ಫಾರ್ ಮಿ. ಒಂದು ಆ್ಯಕ್ಟ್ರಿಗೆ ಬೇಕು ರೀ. 100% ಹಿ ವಾಸ್ ದೇರ್. ಸುಳ್ಳೇಬೇಡ ಪಾಪ. ಅವರು ತುಂಬ ಐ ಥಿಂಕ್ ತುಂಬಾ ಒಳ್ಳೆಯವನು ಅಂತ ಅನ್ಸ್ಕೊಳಕ್ಕೆ ಹೋಗ್ತಾರೆ ನಾವು. ಸುಮ್ಮನೆ ಅರ್ಜುನ್ ಜನ್ಯ ಹಂಗಲ್ಲ ಇಲ್ಲ. ಶಿವಣ್ಣ ಉಪ್ಪಿ ಸರ್ ಆಗಲೇ ಹೇಳ್ದಂಗೆ ತುಂಬ ಜನ ನಿರ್ದೇಶಕರಿಗೆ ನೀವೊಂಥರ ತಂದು ಇಂಡಸ್ಟ್ರಿ ತಂದಿದ್ದೀರಿ. ತುಂಬ ಜನಕ್ಕೆ ಹೊಸ ಸಿನಿಮಾಗಳು, ಹೊಸ ಹೊಸ ಅವಕಾಶಗಳು. ಮೊದಲನೇ ನಿರ್ದೇಶನ ಸಂಗೀತ ನಿರ್ದೇಶನದಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಹೇಗೆ ಅನಿಸ್ತು ಅವ್ರ ಕತೆ ಹೇಳಿದಾಗ ಒಪ್ಕೋಬೇಕು ಅಂತ ಅನ್ಸಿದ್ರಿ? ತರಲಿಲ್ಲ ಮಾತ್ರ. ನಾನು ಹೆಂಗೆ ಮಾತಾಡೋಕ್ಕಾಗುತ್ತೆ? ಅವ್ರು ಬಂದು ಹೇಳ್ದಾಗ ನಮ್ಮ ಕತೆ ಚೆನ್ನಾಗಿ. ನೋ ಅವಕಾಶ ಬಂದ. ಅಮ್ಮ ಪ್ರೊಡ್ಯೂಸರ್ ಅಮ್ಮ, ಅದು ನಾನು ಪ್ರೊಡ್ಯೂಸರ್ ಅಲ್ಲ, ಅಮ್ಮ ಪ್ರೊಡ್ಯೂಸರು. ಕತೆ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿರ್ಬೇಕಾದ್ರೆ ನಾವು ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕಮ್ಮ. 100%. ಅದು ಇವರು ಅದು ಆಮೇಲೆ ನಾವು ಬ್ರ್ಯಾಂಡ್ ಅಲ್ಲಮ್ಮ, ಅವರೇ ಬ್ರ್ಯಾಂಡ್ ಆಗ್ತಾರೆ ಒಂದಿನ. ಇಟ್ಸ್ ನಾಟ್ ದ ಬ್ರ್ಯಾಂಡ್. ನಾವು ನಮ್ಮನ್ನ ಬ್ರ್ಯಾಂಡ್ ಅಂತ ಅನ್ಕೋಬೇಕು. ಅವಾಗ ನಮ್ಮ ಬ್ರ್ಯಾಂಡ್ ಸಿಗೋದು ಅಷ್ಟೇ. ಅರ್ಜುನ್ ಜನ ಹೇಳ್ಬೇಕಾದ್ರೆ ಇಷ್ಟ ಆಯ್ತಮ್ಮ. ಉಪೇಂದ್ರ 100%. ಅದಕ್ಕೆ ಮುಂಚೆ ಅಂತ ಒಂದು ಸಿನಿಮಾ ಮಾಡಿದ್ರು, ತರಲೆ ನನ್ನ ಮಗ. ನಾನು ಎಷ್ಟೊತ್ತಿ ನೋಡಿದ್ನಿ ಗೊತ್ತಾ? ಹಾಂ, ಹುಷಿನ ಎಷ್ಟೊತ್ತಿ ನೋಡಿದ್ದು ಗೊತ್ತಾ? ನೋ, ಈಸ್ ವೆರಿ ಇಂಟೆಲಿಜೆಂಟ್. ನೋಡಿ ಬೇಕಾರೆ ಆ ಪಿಕ್ಚರ್ಲಿ ಸೂಕ್ಷ್ಮ ಪಾಯಿಂಟ್. ಬರೀ ಓಮ್ ಅಂತಲ್ಲ, ಬರೀ ಓಮ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರ. ಸಿ ದಟ್ ಪ್ರೀವಿಯಸ್ ಫಿಲ್ಮ್ ವಾಟ್ ಹಿ ಹಸ್ ಡನ್. ಸೂಪರ್. ಆರ್ಡಿನರಿ ಡೈರೆಕ್ಟರ್ ಅಲ್ಲ ಅಮ್ಮ, ಫ್ಯಾಂಟಾಸ್ಟಿಕ್ ಈಸ್. ಸರಸ್ವತಿ ಪುತ್ರರು ಅಂತಾರೆ ಸರ್. ಸಾರಿ ಸರ್, ಕೇಳಿಸ್ತಾ ಇಲ್ಲ. ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನೂ ಏನೇನು ಸರ್ಪ್ರೈಸ್ಗಳು ಇಟ್ಟಿದ್ದೀರಪ್ಪ? ಸರ್, ಸಾಂಗ್ಸ್ ಇದೆ. ಆ ಸಾಂಗ್ಸಲ್ಲೂ ಸರ್ಪ್ರೈಸ್ ಇದೆ. ರೆಗ್ಯುಲರ್ ಆಗಿ ಸಾಂಗ್ ರಿಲೀಸು, ಒಂದು ಸಾಂಗ್ ರೆಗ್ಯುಲರ್ ಕಂಟೆಂಟ್ಸ್ ನೀವೇನು ನೋಡ್ತಿರ್ತೀರ ಆ ಥರ ಸಾಂಗ್ ಇರೋಲ್ಲ. ಸೊ ಆ ಸಾಂಗ್ ರಿಲೀಸ್ ಆದಾಗಲೇ ನಿಮ್ಗೆ ಇದರಲ್ಲಿ ವಿಷಯ ಇದೆಯಾ ಅನ್ನೋ ಥರದ್ದಿದೆ. ಆವಾಗ ಖಂಡಿತ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದಷ್ಟು ಚಿಕ್ಕ ಟೀಸರ್ ಆ್ಯಂಡ್ ಟ್ರೇಲರ್ ಇದೆ ಸರ್. ಈ ಮೈಕ್ ಕೇಳ್ತಾ ಇದ್ರು ಆ ಕಡೆ. ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಆಲ್ರೆಡಿ ಅಪ್ರೋಚ್ ಮಾಡ್ತಾ ಇದ್ದಾರೆ. ಇವಾಗ ಆಂಧ್ರದಿಂದ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಒಂದು ವಿಡಿಯೋದಲ್ಲೂ ನೋಡಿದೆ. ಅಂದರೆ ಇದು ಬಾಹುಬಲಿ ಮೀರಿಸುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಅಲ್ಲೋಗಿ ಪ್ರಮೋಷನ್ ಮಾಡೋ ಇದೆಯಾ ನೆಕ್ಸ್ಟ್ ಪ್ಲ್ಯಾನ್ ಆ್ಯಕ್ಚುಲಿ APL? ಸರ್, ಬೈ ಗಾಡ್ಸ್ ಗ್ರೇಸ್ ನಮಗೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ನಮಗೆ ಕೇಳ್ತಾ ಇದ್ದಾರೆ ಸರ್ ಸಿನಿಮಾ. ಅದು ಸತ್ಯ. ಅದೇ ಸರ್, ಇವಾಗ ದಿಲ್ ರಾಜು ಯಾರು ಗೀತಾ ಆರ್ಟ್ಸ್ ಎಲ್ಲ ಅಪ್ರೋಚ್ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದೆ. ಇಲ್ಲ ಸರ್, ಆ ಥರದ್ದೇನಿಲ್ಲ. ನಾವು ಇನ್ನು ಬೇರೆ ಕಂಪ್ನಿಗಳು ಕೇಳಿದ್ದಾರೆ. ಈ ಥರ ಸುಳ್ಳು ಹೇಳ್ಬಾರ್ದು. ಅವರೆಲ್ಲ ಬೇರೆ ಹೆಸರು ತಗೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಖಂಡಿತವಲ್ಲ ಬೇರೆ ಕಂಪ್ನಿಗಳು ಕೇಳಿದ್ದಾರೆ, ಒಳ್ಳೊಳ್ಳೆ ರೇಟ್ಸ್ ಕೇಳಿದ್ದಾರೆ. ನಾವು ಟೀಸರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವು ಟೀಸರು ಮತ್ತು ಪೋಸ್ಟರ್ ನೋಡಿದಾಗ ಮೊದಲೇ ಅವ್ರು ಕೇಳಿದರು ಬಣ್ಣಗಳ ಬಗ್ಗೆ. ಅಂದರೆ ಶಿವಣ್ಣ ಎಲ್ಲೋ ಶೇಡಲ್ಲಿ ಕಾಣಿಸ್ತಾ ಇರೋದು, ಮತ್ತು ಟೀಸರಲ್ಲಿ ಕಂಡಿದ್ದು ಅವರು ಎಲ್ಲೋ ಬಣ್ಣಗಳ ಮಧ್ಯೆ ಓಡಿ ಬಂದಿದ್ದು. ಇನ್ನು ಉಪ್ಪಿ ಸರು ರೆಡ್ ಶೀಟ್ ಕೊಡ್ತಾಯಿದ್ದೀರಾ, ಮಧ್ಯದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಸ್ವಲ್ಪ ಮಿಕ್ಸ್ ಇದೆ. ಸೊ ಈ ಬಣ್ಣಗಳು ಅವರ ಗುಣ ಮತ್ತು ಕ್ಯಾರೆಕ್ಟ್ರು, ನಡತೆ ಆ ಥರ ಏನಾದ್ರು ಹೇಳೋಕ್ಕೆ ಹೊರಟಿದ್ದೀರಾ ಏನು? ಡೆಫಿನೆಟ್ಲಿ ಸರ್, ಯು ಆರ್ ರೈಟ್.
ಅರ್ಜುನ್ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಫಿಲಾಸಾಫಿಕಲ್ ಆ್ಯಂಗಲ್ ಇರೋದಂತೂ ಹೌದು ಟೀಸರ್ ನೋಡುವಾಗ ಅಥವಾ ಇಲ್ಲಿ ತನಕ ಬಂದಿರೋ ಕಂಟೆಂಟ್ಸ್ ಎಲ್ಲ ನೋಡುವಾಗ, ಬಟ್ ಎಷ್ಟು ಮಟ್ಟಿಗೆ ಪ್ರೀಚಿ ಆಗದೆ ಇರೋ ಥರ ನೀವು ನೋಡ್ಕೊಂಡಿದ್ದೀರಿ? ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಸ್ಕ್ರಿಪ್ಟ್ ಸರ್. ಏನಂದರೆ ಬರೀ ಫಿಲಾಸಫಿ ಇಲ್ಲದೆ ಟೋಟಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ಫಿಲಾಸಫಿ ಹೇಳಿದ್ರೆ ಹೇಗಿರುತ್ತೆ ಅದಕ್ಕೆ ಈ ಸ್ಕ್ರಿಪ್ಟು ನಮಗೆಲ್ಲರಿಗೂ ತುಂಬ ಖುಷಿ ಪಟ್ಟಿದ್ದು. ತುಂಬ ಫಿಲಾಸಫಿ ಹೇಳಿದ್ರೆ ಬೋರ್ ಆಗ್ಬಿಡುತ್ತೆ, ಬಟ್ ಅದನ್ನು ಆ್ಯಕ್ಷನ್ನು ಮತ್ತು ಇದ್ರ ಮೂಲಕ ಹೇಳೋದು ಅದು ತಾನಾಗಿ ಮೂಡ್ ಬಂತು ಸರ್. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ಜನ್ಯಾ ಸರ್, ನೀವು ಈ ಮೂವಿ ಡೈರೆಕ್ಟ್ ಮಾಡಬೇಕಾದ್ರೆ ಯಾವ ದೃಶ್ಯ ಅಥವಾ ಯಾವ ಭಾಗವನ್ನು ಡೈರೆಕ್ಟ್ ಮಾಡೋದು ತುಂಬ ಚಾಲೆಂಜಿಂಗ್ ಅಂತ ನಿಮ್ಗೆ ಅನ್ನಿಸ್ತು? ಮೇಡಮ್, ಬಹಳಷ್ಟು ಜಾಗಗಳಿದೆ. ಇವಾಗ ನೀವು ಓಮ್ದೇನು ಡೈಲಾಗ್ ನೋಡಿದ್ರಿ, ಅಲ್ಲಿ ಫುಲ್ಲು 3 days ನೈಟ್ ಶೂಟ್ ಮಾಡಿದ್ವಿ. ಮಳೆ ಕ್ರಿಯೇಟ್ ಮಾಡಬೇಕಿತ್ತು. ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಶಿವಣ್ಣ ಮತ್ತು ಉಪ್ಪಿ ಸರ್ನ ಮಳೆಯಲ್ಲಿ ರಾತ್ರಿ ಹೊತ್ತು ನೆನೆಸಿ 1 ಗಂಟೆನಲ್ಲ ಅವರನ್ನು ಕೂರಿಸಿ ಪಕ್ಕದಲ್ಲಿ ಬೆಂಕಿ ಹಾಕ್ಬಿಟ್ಟು ಕೂರಿಸ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಎಲ್ಲ ಮಕ್ಕಳ ಥರ ಮಗು ಥರ ಕೂತಿರೋರು ನಾನು ಹೋಗಿ ಕೇಳ್ತಿದ್ದೆ, ಅಣ್ಣ ಓಕೆನಾ ಅಣ್ಣ, ಇಲ್ಲ ಮಾಡಮ್ಮ ಅಂತ. ಆ ಮಳೆಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಶಾರ್ಟ್ ಆಗಿತ್ತು ನಮಗೆ. ಕಾಂಪ್ರಮೈಸ್ ಆಗದೆ ತೆಗೆದ್ವಿ. ದಟ್ ವಾಸ್ ಸ್ವಲ್ಪ ಕಷ್ಟ ಆಯ್ತು ನನಗೆ. ರಾಜ್ ಸರ್ ಲಾಸ್ಟ್ ಇಲ್ಲಿ ಸರ್ ಆ್ಯಕ್ಚುಲಿ ನಿಮ್ಮನ್ನು ಈ ಒಂದು ಸ್ಕ್ರಿಪ್ಟಿಗೆ ಒಪ್ಪಿಸಲಿಕ್ಕೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ. ಸೊ ಇದು ಒಪ್ಕೊಂಡ ನಂತರ ಈ ಸಿನಿಮಾ ಎಲ್ಲ ಮುಗಿಸಿದ ನಂತರ ನಿಮ್ಮೊಳಗಿರುವಂತಹ ನಿರ್ದೇಶಕನಿಗೆ ಏನು ಟೇಕ್ ಹೋಮ್ ಸಿಕ್ಕಿದೆ? ನಾನು ಈ ಸಿನಿಮಾ ಸ್ಟೂಡೆಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಒಂದು ಸ್ಕೇಲು, ಮತ್ತು ನಾನು ಈ ಸರ್ ಹತ್ರನೂ ಹೇಳ್ತಾ ಇದ್ದೆ ಪಕ್ಕ ಕೂತಾಗ, ಅರ್ಜುನ್ ಜನ್ಯ ಇಸ್ ಅ ವೆರಿ ಇಂಟೆಲಿಜೆಂಟ್ ಡೈರೆಕ್ಟರ್. ಅಂದರೆ ಕೆಲವು ಸಲ ಈ ಕಮರ್ಷಿಯಲ್ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲಿ ಮೀಟರ್ ಹಿಡ್ಕೊಳ್ಳೋದು ಅಥವಾ ಯಾವ ಪಾತ್ರವನ್ನು, ಯಾವ ಸ್ಟಾರನ್ನು ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಆ್ಯಂಡ್ ಅದೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಇಂಟೆಲಿಜೆನ್ಸು ಬೇಕು, ಆರ್ಟು ಇದೆ, ಇಂಟೆಲಿಜೆನ್ಸು ಇದೆ. ಅದನ್ನು ನಾನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರಿಗೆ ಹೈಯೆಸ್ಟ್ ಫೋನ್ ಮಾಡಿ ತೊಂದರೆ ಕೊಡೋದ್ರಲ್ಲಿ ನಮ್ಮ 3 ಜನದಲ್ಲಿ ನಾನೇನು ಅನಿಸುತ್ತೆ ಅಂದರೆ, ಏನಾಗ್ತಾ ಇದೆ ಸರ್, VFX ಏನಾಯಿತು, ಅದೇನಾಯಿತು, ಸಾಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಸತಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನಲ್ಲಿರುವಂಥ ಒಬ್ಬ ನಿರ್ದೇಶಕನಿಗೆ ಇದೊಂದು ಸ್ಕೂಲು. ನಾನು ಕಲಿತಾ ಇರ್ತೀನಿ. ಈಗ ಸತ್ಯ ಸರ್ ಒಂದು ಫ್ರೇಮ್ ಇಟ್ಟರು ಕೂಡ ಓಕೆ ಇದು ಸ್ಕೇಲ್ ಇದೆ, ಅಂದರೆ ಇಷ್ಟು ಜನ ಇದ್ದಾರೆ, ಬಟ್ ಇಷ್ಟು ಜನರನ್ನ ಕ್ಯಾಮರಾದಲ್ಲಿ ಇದ್ದಾರೆ ಅಂತ ತೋರಿಸೋದು ಬಹಳ ಕಷ್ಟದ ಕೆಲಸ. ಅದು ನಾವೆಲ್ಲ ತುಂಬ ಇಂಡಿ ಫಿಲ್ಮ್ ಮೇಕರ್ಸ್, ತುಂಬ ನಮ್ಮದೇ ಒಂದು ಚೌಕಟ್ಟು ಒಳಗಿಂದ ಬಂದವರು. ಹಾಗಾಗಿ ಈ ಥರದ ಸಿನಿಮಾಗಳು ಸಿಕ್ಕಾಗ ತುಂಬ ವಿಷಯಗಳು ಕಲಿಯೋದಕ್ಕಿರುತ್ತೆ. ನಾನು ಹೇಳಿದೆ ಸ್ಕೇಲ್ ಹೇಗೆ ಅಚೀವ್ ಮಾಡೋದು, ಅಥವಾ ಮೀಟರ್ ಹೇಗೆ ಹಿಡಿಯೋದು, ಮ್ಯೂಸಿಕ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ನಾನು ಕಲ್ತಿದ್ದೀನಿ. ಅಂದರೆ ಕಲಿತಾ ಇರ್ತೀನಿ. ಕಲ್ತಿದ್ದೀನಾ ಇಲ್ವಾ ಅಂತ ಮುಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೇ, ಬಟ್ ಕಲಿಯೋ ಪ್ರಯತ್ನದಲ್ಲಂತೂ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಸಾಕಷ್ಟು ಜನರಿಗೆ ಪ್ರಶ್ನೆಗಳಿರುತ್ತೆ, ಬಟ್ ಇವತ್ತಿಗೆ ಈ ಪ್ರಶ್ನೆಯ ಸೆಷನ್ನ ನಾವು ಟೈಮ್ ಆಗಿರೋ ಕಾರಣ ಮುಕ್ತಾಯಗೊಳಿಸೋದಕ್ಕೆ ಇಷ್ಟಪಡ್ತೀವಿ. ಆದರೆ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ಹಾಡುಗಳಾಗಿರ್ಬೋದು ಅಥವಾ ಹಾಡುಗಳ ಬಗ್ಗೆ ಈಗಲೇ ಮಾತಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಾವು ಟೀಸರನ್ನು ಆನಂದ್ ಆಡಿಯೋದಲ್ಲಿ ನೋಡ್ಬೋದು. ಶ್ಯಾಮ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬಂದು 1-2 ಮಾತುಗಳನ್ನ ಆಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಆ ಟೀಸರ್ನ ಒಂದೊಂದು ಸೆಕೆಂಡ್ ಕೂಡ ಬಹಳನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅವರು ಆನಂದ್ ಆಡಿಯೋದಲ್ಲಿ ರಿಲೀಸ್ ಮಾಡುವಾಗ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಈ ಟೀಸರ್ ನೋಡಿದಾಗ ಸ್ವಲ್ಪ ರಶಸ್ಸು ನೋಡಿದ್ದೆ. ಅವಾಗ ಅರ್ಜುನ್ ಸರ್ ಕೇಳ್ತಾ ಇದ್ದೆ, ಸರ್ ನೀವೇನ ಮಾಡಿರೋ ಡೈರೆಕ್ಷನ್ನು ಅಂತ. ಅಷ್ಟು ಅದ್ಭುತವಾಗಿದೆ. ಯಾಕಂದರೆ ಅವ್ರು ಯಾವಾಗಲೂ ಮ್ಯೂಸಿಕ್ ಕೊಟ್ಕೊಂಡು ನಾವು ಮಾತಾಡಿದಾಗ ಮ್ಯೂಸಿಕ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬಟ್ ಈ ಸಿನಿಮಾ ನೋಡ್ಬಿಟ್ಟು ಅಂದರೆ ಒಂದು ಸ್ವಲ್ಪ ರಶಸ್ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದು ಜಸ್ಟ್ ಟೀಸರು, ಪಿಕ್ಚರ್ ಅಭಿ ಬಾಕಿ ಅಂದಂಗೆ. ಇನ್ನು ನೀವು ಟ್ರೈಲರು ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಪೋರ್ಟ್ ಮಾಡಿರೋರು ರಮೇಶ್ ರೆಡ್ಡಿ ಅವರು ಫುಲ್ ಟೈಮ್ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ. ಹಾಗೆ ಇದೇ ಥರ ಮಲ್ಟಿ ಸ್ಟಾರ್ ಕಾಸ್ಟ್ಗಳು ಸಿನಿಮಾ ಬರ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಓಪ್ನಿಂಗು ಮತ್ತು ದೊಡ್ಡ ಸಿನಿಮಾ ಮಾಡೋಕ್ಕೆ ಧೈರ್ಯನೂ ಬರುತ್ತೆ ಎಲ್ಲ ಪ್ರೊಡ್ಯೂಸರ್ಸ್ಗೆ. ಉಪ್ಪಿ ಸರ್, ಶಿವಣ್ಣ ಸರ್, ರಾಜ್ ಬಿ ಶೆಟ್ಟಿ, ಆಲ್ ದಿ ಬೆಸ್ಟ್ ಸರ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಾನು 1-2 ಸಾಂಗ್ ಕೇಳಿರೋದು ಇವತ್ತವರೆಗೂ. ಪಿಕ್ಚರೈಸೇಷನ್ನು ನೋಡಿದ್ದೀನಿ, ಬಟ್ ಇನ್ನೂ 3 ಸಾಂಗ್ ಇದೆ. ನಾನು ಇನ್ನೂ ಕೇಳಿಸಿರೋ ಅವರು ನಿಮ್ಮ ಫೈನಲಲ್ಲಿ ಕೇಳಿಸ್ತೀನಿ ಅಂತ ಹೇಳ್ತಾರೆ. ಅದೇ ಥರ ಇದೆ ಮೇಡಮ್, ಅದು ಅದೇ ಅಟ್ಪಾರಿದೆ. 17 ದಾಟುತ್ತಾ? ಅಟ್ಪಾರಿದೆ ಮೇಡಮ್. ವೆರಿ ನೈಸ್.
ಥ್ಯಾಂಕ್ ಯು ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಆನಂದ್ ಆಡಿಯೋದಲ್ಲಿ ಸಿನಿಮಾದ ಟೀಸರ್ ನೋಡ್ಬೋದು. ಹಾಗೂ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಪೋರ್ಟ್ ಆಗಿ ಪ್ರೀತಿಯಿಂದ ಶುಭಾಶಯವನ್ನು ತಿಳಿಸೋದಕ್ಕೆ ಕೆ ಮಂಜು ಸರ್ ಅವ್ರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಂದ್ರಜಿತ್ ಲಂಕೇಶ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ KVN ಸುಪ್ರೀತ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಸಂಜಯ್ ಗೌಡ ಸರ್ ಅವರು ಕೂಡ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಮ್ಮ ಪ್ರೀತಿಯ ಶುಭಾಶಯ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ಸರ್ ಪ್ಲೀಸ್. ಅರ್ಜುನ್ ಸರ್ ಅವ್ರು ಅಲ್ಲಿಂದ ಆಮೇಲೆ ವಿಶ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮ, ಹಾಂ ಸರ್. ಮೊದಲನೇದಾಗಿ ಈ ಚಿತ್ರನ ಸ್ಟೋರಿ ಬೋರ್ಡ್ ಮಾಡಿಕೊಂಡು ಅರ್ಜುನ್ ಜನ್ಯ ತುಂಬ ಚೆನ್ನಾಗಿ ದೊಡ್ಡ ಕಲಾವಿದರು ಅಂದರೆ ಹೊಸಬರಾದ್ರೆ ಮಾತಾಡ್ತಾ ಇರ್ತಾರೆ, ಹಳಬರು ಕೇಳಲ್ಲ. ಅದಕ್ಕೆ ಏನು ಬೇಕಾದ್ರೆ ಮಾಡ್ಬೇಕು, ಶಿವಣ್ಣ ಆಗ್ಬೋದು, ಉಪೇಂದ್ರ ಆಗ್ಬೋದು, ಶೆಟ್ರ್ ಆಗ್ಬೋದು, ಕೂತ್ಕೊಂಡಿರ್ತಾರೆ ಪಾಪ, ಅವ್ರು ತೊಂದರೆನೇ ಕೊಡಲ್ಲ. ಹೊಸಬರು ಮುಗಿತಾ ಏನೈತೆ ಅಂತ ಕೇಳ್ತಾ ಇರ್ತಾರೆ. ಅಂಥ ಒಳ್ಳೆಯ ಕಲಾವಿದರು ಆಯ್ಕೆ ಮಾಡಿದ್ದಾರೆ. ರಮೇಶ್ ರೆಡ್ಡಿಯವರು ಅವರು ಆರ್ಡಿನರಿ ಅಲ್ಲ, ಅವರು ಎಕ್ಸ್ಟ್ರಾ ಆರ್ಡಿನರಿ. ಯಾಕೆಂದರೆ ಗ್ರಾಫಿಕ್ನ ಎಲ್ಲ ಕಡೆ ಹುಡುಕಿ ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅವರು ಲಂಡನಲ್ಲಿ ಫಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಬೇಕು, ಅದ್ಭುತ ಮಾಡಬೇಕು ಅಂತ ಇದ್ದಾರೆ. ಈ ಸಿನಿಮಾನ ನಮ್ಮ ಸೌತ್ ಇಂಡಿಯಾಗಿನ ನಾರ್ತ್ ಇಂಡಿಯಾಗೆ ದೊಡ್ಡ ಕ್ರೇಜ್ ಬರುತ್ತೆ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, 100% ನೋ ಡೌಟ್. ಈ ಸಿನಿಮಾನ ನಾನು ಆಲ್ರೆಡಿ ಒಂದು ಸತಿ ಕೇಳಿದ್ದೆ, ಅವ್ರು ಯಾವಾಗ ಕೊಟ್ಟರು ನಾನು ತೊಗೊಳಕ್ಕೆ ರೆಡಿ ಇರ್ತೀನಿ. ಈ ಸಿನಿಮಾ ಬಗ್ಗೆ ಅರ್ಜುನ್ ಜನ್ಯ ಮಾಡಿರೋದು ಒಬ್ಬ ಒಳ್ಳೆ ನಿರ್ದೇಶಕ ಕನ್ನಡ ಇಂಡಸ್ಟ್ರಿಗೆ ಉಟ್ಕೊಂಡಿದ್ದ ನಿಜವಾಗ್ಲೂ ಖುಷಿ. ತುಂಬ ಚೆನ್ನಾಗಿರ್ತದೆ. ನಮ್ಮ ಕಲಾವಿದರೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಇದು ಅದ್ಭುತವಾದ ಸಿನಿಮಾ. ಇದು ಟ್ರೈಲರ್ ಇದು ಫಸ್ಟ್ ಏನು ಗೊತ್ತಾ, ಉಪೇಂದ್ರದ್ದು ಓಮ್ ಮುಂದಕ್ಕಿದೆ, ಓಮ ಮುಂದಕ್ಕಿದೆ. ಅದಕ್ಕೆ ಯಾರು ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡಿ. ಸಿನಿಮಾ ನೋಡಿದಾಗ ಗೊತ್ತಾ, ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆಂಟ್ ಡೇ. ಈ ಸಿನಿಮಾ ಇಡೀ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ರಮೇಶ್ ರೆಡ್ಡಿಯವರು ಹಾಕಿರೋ ಕಾಸನ್ನ ಕಣ್ಣು ತುಂಬ ಕೈ ತುಂಬ ಬರುತ್ತೆ, ನೆಮ್ಮದಿಯಾಗಿರುತ್ತೆ. ಪ್ರೇಕ್ಷಕರು ಇಷ್ಟ ಬಿದ್ದು ಎಂಜಾಯ್ ಮಾಡ್ತಾರೆ. ಪ್ರತಿಯೊಬ್ಬರು ಒಂದು ಕನ್ನಡ ಸಿನಿಮಾನ ಇವತ್ತೇನು ಒಂದು ಕನ್ನಡ ಸಿನಿಮಾ ಒಂದು ಕಾಲದಲ್ಲಿ ಯಾರು ಇವಾಗ ತಿರ್ಗಾ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದನ್ನು ಡೋರ್ಗಳನ್ನ ಕ್ಲೋಸ್ ಮಾಡಿಬಿಟ್ಟು ಹಿಂದಿನ ಡೈರೆಕ್ಟ್ರುಗಳಿಗೆ ಹೇಳ್ತೀನಿ, ಡೈರೆಕ್ಟ್ರುಗಳು ದಯವಿಟ್ಟು ನಿಧಾನವಾಗಿ ಕೆಲಸಕ್ಕತ್ರ ನಿರ್ಮಾಪಕರು ದುಡ್ಡು ಹಾಕೋಕ್ಕಿದ್ದಾರೆ, ಅವ್ರನ್ನ ಮುಚ್ಚಿಸ್ತಾ ಇರಬೇಡಿ. ದಯವಿಟ್ಟು ಎಲ್ಲ ಕೆಲಸ ಕತ್ಕೊಂಡು ನಿಧಾನಕ್ಕೆ ತಾಳ್ಮೆ ಅಂತ ಕೆಲಸ ಕತ್ತು ಈ ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಮಾಡಿ, ನಿರ್ಮಾಪಕರು ಉದ್ಧಾರ ಮಾಡಿ, ನಮ್ಮ ಕಲಾವಿದರೆಲ್ಲರೂ ಸಂಪೂರ್ಣ ಸಹಕಾರ ಚಿತ್ರರಂಗಕ್ಕಿದೆ. ನಮ್ಮ ಇಂಡಸ್ಟ್ರಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟೀಮು 45 ಇದೆಯಲ್ಲ, ಇದು 45 ಇಸ್ ಓನ್ಲಿ 4 + 5 99 ಆಗುತ್ತೆ, ನೋ ಡೌಟ್. ತಲೆ ಕೆಡಿಸ್ಕೊಬೇಡಿ. ಥ್ಯಾಂಕ್ ಯು ಮಂಜು ಸರ್, ನಿಮ್ಮ ಪ್ರೀತಿಯ ವಿಶಸ್ಗೆ. ಇಂದ್ರಜಿತ್ ಸರ್ ವೇದಿಕೆ ಮೇಲೆ ಬಂದರೆ ಅವರು ನೋಡ್ತಾರೆ. ಮಂಜು ಸರ್ ಒಪ್ಕೊಂಡಿಲ್ಲ, ನೀವಾದರೂ ಬನ್ನಿ. ಸುಪ್ರೀತ್ ಸರ್ ಪ್ಲೀಸ್ ಜಾಯ್ನ್ ಅಸ್, ದಯವಿಟ್ಟು ಬನ್ನಿ. ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಆಫ್ ಆಲ್ ಇಡೀ ಸಭಾಂಗಣದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ವೆಲ್ಕಮ್ ಬ್ಯಾಕ್ ಸರ್, ಶಿವಣ್ಣ ಸರ್, ವೆಲ್ಕಮ್ ಬ್ಯಾಕ್. ಆಮೇಲೆ ನಾನೇನು ಮಾತಾಡೋದಾಗಲೇ ಶಿವಣ್ಣ ಸರ್ ಮಾತಾಡೋರು, ಉಪ್ಪಿ ಸರ್ ರಾಜ್ ಬಿ ಶೆಟ್ಟಿ ಮಾತಾಡಿದ್ರು, ಮತ್ತು ಅರ್ಜುನ್ ಜನ್ಯ ಅವ್ರು ಮಾತಾಡಿದ್ರು. ಎಲ್ಲರೂ ಈಗಾಗಲೇ ಮಾತಾಡೋದ್ರಿಂದ ನಿಮಗೆಲ್ಲ ಸಿನಿಮಾ ಬಗ್ಗೆ ಗೊತ್ತಿದೆ. ಮತ್ತು ನಾನು ಟೀಸರ್ ಆಗಿ ಒಂದು ಪ್ರೇಕ್ಷಕನಾಗಿ ನೋಡಿದ್ರಿಂದ ಅದ್ರ ಬಗ್ಗೆ 2 ಮಾತಾಡ್ತೀನಿ. ಉಪ್ಪಿ ಅವ್ರು ಕೇಳ್ತಾರೆ ಜೀನ್ಸ್ ಎಲ್ಲಿ ಸಿಗುತ್ತೆ ಅಂತ. ಟೀಸರ್ ಬಗ್ಗೆ ಅಫ್ಕೋರ್ಸ್ ಶಾಕ್ ಆಗಿದ್ದೀನಿ. ಕೆ ಮಂಜು ಅವ್ರು ಹೇಳ್ದಂಗೆ ರಮೇಶ್ ರೆಡ್ಡಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು. ಕ್ಯಾನಡಾಗೆ CG ಕೊಡೋದಕ್ಕಿಂತ ಮುಂಚೆನೇ ಇಲ್ಲೇ ಇಡೀ ಪಿಕ್ಚರ್ನ ಒಂದು CG ಮಾಡಿಸಿ ನೋಡುವಂಥ ನಿರ್ಮಾಪಕ ಮತ್ತು ನಿರ್ದೇಶಕ ಅರ್ಜುನ್ ಜನ್ಯ ಅವರು. ಸೊ ಈಗಾಗಲೇ ಅವ್ರು ಸಿನಿಮಾ ನೋಡಿದ್ದಾರೆ, ಎಲ್ಲ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೂ ಮುಂಚೆನೇ ಸಿನಿಮಾ ನೋಡಿದ್ದಾರೆ. ಅದು ಪ್ರತಿಯೊಂದು ಫ್ರೇಮಲ್ಲೂ ಕಾಣ್ತಾ ಇದೆ. ಅದ್ಭುತವಾದ ಒಂದು ನಿರ್ದೇಶನ ಎದ್ದು ಕಾಣ್ತಾ ಇದೆ. ಯಾವುದೇ ಒಂದು ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಇರೋಂಥ ಗ್ರಾಫಿಕ್ಸು. ಮತ್ತು ಸ್ವತಃ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರಿಂದ ಎಕ್ಸ್ಟ್ರಾರ್ಡನರಿ ಫ್ಯಾಂಟಾಸ್ಟಿಕ್ ಬ್ಯಾಕ್ಗ್ರೌಂಡ್ ಸ್ಕೋರು, ಸೂಪರ್. ಆಮೇಲೆ ಎಲ್ಲ ನಿಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ ಒಂದು ಶಿವಣ್ಣ ಅವರ ಒಂದು ಎನರ್ಜಿ. ಈ ಒಂದು ಫ್ರೇಮ್ ಎಂಟ್ರಿನಲ್ಲೇ
ನೋಡಿದ್ವಿ. ಎಂಥ ಎಕ್ಸ್ಟ್ರಾರ್ಡನರಿ ಒಂದು ಎನರ್ಜಿ ಆ ಎಂಟ್ರಿ ನೋಡಿದ್ರೆ ಏನೇನು ಇರ್ಬೋದು ಅಂತ ಒಂದು ನಾವು ಆ ಕಲ್ಪನೆಗಾಗಲೇ ಹೋಗಿದ್ದೀವಿ. ಮತ್ತು ಉಪ್ಪಿ ಅವ್ರ ಬಗ್ಗೆ ನಾವೇನೋ ಮಾತಾಡೋದೇ ಬೇಡ, ಗೊತ್ತಿದೆ ಅವರ ನಿರ್ದೇಶನ, ಅವರ ನಟನೆ, ಒಂದೊಂದು ಸಿನಿಮಾಗೂ ಯಾವ ಥರ ವಿಭಿನ್ನವಾದ ಗೆಟಪ್ಪು ಮತ್ತು ಆ ಎಂಟ್ರಿ ಎಕ್ಸ್ಟ್ರಾರ್ಡನರಿ ಗೆಟಪ್ ಸರ್. ಫಸ್ಟ್ ಟೈಮ್ ಈ ಥರ ಒಂದು ಗೆಟಪ್ಪಲ್ಲಿ ಉಪೇಂದ್ರ ಗೆಟಪ್ ನೋಡಿದ್ದೀವಿ, ಗೆಟಪ್ ನೋಡಿದ್ದೀವಿ, ಅದೆಲ್ಲದನ್ನು ಮೀರಿ ಇಲ್ಲಿ ಒಂದು 45 ಗೆಟಪ್ಪು ಸೂಪರ್ಬ್. ಮತ್ತು ಸತ್ಯ ಹೆಗಡೆ ಅವರ ಪ್ರತಿಭೆ ಬಗ್ಗೆ ಎಕ್ಸ್ಟ್ರಾರ್ಡನರಿ ಒಂದೊಂದು ಫ್ರೇಮನ್ನು ಸೂಪರಾಗಿ ತೆಗೆದಿದ್ದೀರಾ. ಮತ್ತು ರಾಜ್ ಬಿ ಶೆಟ್ಟಿ, ವಿ ಆಲ್ ನೋ ದಟ್ ವಾಟ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಈಸ್. ಮತ್ತು ಈ ಇದರಲ್ಲಿ ಟೀಸರಲ್ಲೇ ಒಂದು ಝಲಕ್ಕಲ್ಲೇ ಗೊತ್ತಾಗುತ್ತೆ ವಾಟ್ ಅ ಸೂಪರ್ಬ್ ಆ್ಯಕ್ಟರ್ ಈಸ್. ಮತ್ತು ನನಗೆ ಸಾಕಷ್ಟು ತುಣುಕುಗಳನ್ನ ಆಗಲೇ ರಮೇಶ್ ರೆಡ್ಡಿ ಅವರು ತೋರಿಸಿದ್ದಾರೆ. ಒಂದು ಅದ್ಭುತವಾದ ಒಂದು ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಫ್ರಮ್ ಬಾಂಬೆ, ದೊಡ್ಡ ಹಿಟ್ ಕೊಟ್ಟರಂಥ ಡೈರೆಕ್ಟ್ರು ಶಾರುಖ್ ಖಾನು, ಸಂಜಯ್ ದತ್ ಅವರು ಮತ್ತು ಅಮಿತಾಬ್ ಬಚ್ಚನ್ ಅವರು ಡೈರೆಕ್ಟ್ ಮಾಡಿರೋಂಥ ಡೈರೆಕ್ಟ್ರನ್ನ ಕರೆಸಿದ್ದೆ ಅವ್ರ ಆಫೀಸ್ಗೆ. ಅವರು ಒಂದು ಕ್ಲಿಪ್ಪಿಂಗ್ಸ್ಗಳು ನೋಡಿ, ತುಣುಕುಗಳು ನೋಡಿ, ಉಪೇಂದ್ರ ಅವರ ಫೈಟ್ ನೋಡಿ, ಶಿವರಾಜ್ ಕುಮಾರ್ ಅವರ ಎಂಟ್ರಿ ನೋಡಿ ಮತ್ತು ಸಾಕಷ್ಟು ಕ್ಲಿಪ್ಪಿಂಗ್ಸ್ ನೋಡಿ ಸುಸ್ತಾಗಿ ಅವರ ಆಫೀಸಿಂದ ಏರ್ಪೋರ್ಟ್ ತನಕ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾಯಿದ್ರು. ಯಾಕೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತಂದರೆ OTTನಲ್ಲೇ ನೋಡ್ಬಿಡ್ತಾರೆ ಅಂತಂದರೆ ಈ ಥರ ಸಿನಿಮಾ ಕೊಡ್ತಾ ಇಲ್ಲ ನಾವು ಅಂತ ಆ ಡೈರೆಕ್ಟ್ ಹೇಳಿದ್ದು, ನಾನು ಮಾತಲ್ಲ ಅದು. ಯಾಕೆಂತಂದರೆ ಅವ್ರು ಹೇಳಿದ್ರು ನೋಡಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ಒಂದೊಂದು ಫ್ರೇಮು, ಒಂದೊಂದು ಶಾರ್ಟು ಮತ್ತು ಆ CGಗಳು, ಆ ಕಂಪ್ಯೂಟರ್ ಗ್ರಾಫಿಕ್ಸು ಅದ್ಭುತ. ಅರ್ಜುನ್ ಜನ್ಯ ಅವರೇ ಸೂಪರ್ಬ್. ಆ್ಯಂಡ್ ವಿ ಕಾಂಟ್ ಬಿಲೀವ್ ಇನ್ ದ ಟೀಸರ್ ಇಟ್ ಸೆಲ್ ದಟ್ ಯು ಆರ್ ನಾಟ್ ಅ ಒನ್ ಟೈಮ್ ಡೈರೆಕ್ಟರ್, ಒನ್ ಫಿಲ್ಮ್ ಡೈರೆಕ್ಟರ್. ಎಕ್ಸ್ಟ್ರಾರ್ಡನರಿ, ಫ್ಯಾಂಟಾಸ್ಟಿಕ್, ಕಂಗ್ರಾಟ್ಸ್ ಟು. ಆ ಡೈರೆಕ್ಟ್ರು, ಬಾಂಬೆ ಡೈರೆಕ್ಟ್ರು ಮಾತಾಡಿದ್ದು ನಾನು ಮತ್ತೆ ಫೋನ್ ಮಾಡಿ ರಮೇಶ್ ರೆಡ್ಡಿ ಅವ್ರಿಗೆ ಏರ್ಪೋರ್ಟಿಂದ ಹೇಳಿದೆ, ಸೂಪರ್ಬ್. ಈ ಥರ ಸಿನಿಮಾ ಬಂದರೆ ಥಿಯೇಟ್ರಿಗೆ ನುಗ್ತಾರೆ ಕನ್ನಡಿಗರು, ಅಷ್ಟೇ ಅಲ್ಲ ಇಡೀ ಭಾರತದವ್ರು ನುಗ್ತಾರೆ, ಸೂಪರ್ಬ್ ಸರ್ ಅಂತ ಅಂದ್ಬಿಟ್ಟು ಅವ್ರು ಏರ್ಪೋರ್ಟಿಂದ ಮತ್ತೆ ಫೋನ್ ಮಾಡೋರು ರಮೇಶ್ ರೆಡ್ಡಿ ಅವ್ರಿಗೆ. ಮತ್ತು ಈ ಥರ ಒಂದು ಸಿನಿಮಾ ಮಾಡಿರೋಂಥ ರಮೇಶ್ ರೆಡ್ಡಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ನನಗೆ ಮಾತಾಡಿದ್ದಕ್ಕೆ, 2 ಮಾತು ಕೊಟ್ಟಿದ್ದಕ್ಕೆ ಇಡೀ ಮಾಧ್ಯಮದವ್ರಿಗೆ ಮತ್ತು ಎಲ್ಲರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದಿದ್ದೀರಾ ಅಂದರೆ ಒಂದು ನಿಜವಾಗ್ಲೂ ಆ ಒಂದು ನ್ಯಾಯ ಒದಗಿಸಿದ್ದೀರಾ 45 ಟೀಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಂದ್ರಜಿತ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಶುಭಾಶಯದ ನುಡಿಗೆ. ಸುಪ್ರೀತ್ ಸರ್ ಪ್ಲೀಸ್. ಎಲ್ರಿಗೂ ನಮಸ್ತೆ. ಈಗ ತಾನೇ ಟೀಸರ್ ನೋಡಿದ್ರಿ, ತುಂಬ ಅದ್ಭುತವಾಗಿ ಬಂದಿದೆ ಟೀಸರು. ವಿ ಆಲ್ ಆರ್ ವೇಟಿಂಗ್ ಫಾರ್ ದ ಮೂವಿ ಆಲ್ಸೋ. ಯಾಕಂದರೆ ಅರ್ಜುನ್ ಸರು ಅದಕ್ಕೆ ನಾವು ಅವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಿದ್ದಾರೆ ಅದರ ತುಣುಕುಗಳನ್ನ ಹೇಳ್ತಾ ಇರ್ತಾರೆ. ವಿ ಆಲ್ ಆರ್ ವೇಟಿಂಗ್ ಫಾರ್ ಯುವರ್ ಮೂವಿ ಸರ್. ಥ್ಯಾಂಕ್ ಯು. ಈ ಈವೆಂಟ್ ಮಾಡಿ ನಮ್ಮ ನವರಸನ್ಗೂ ನನ್ನ ಪಾಪ ನನ್ನ ಮಾತು ಮರ್ತು ಬಿಟ್ಟಿದೆ. ತುಂಬ ಥ್ಯಾಂಕ್ಸ್ ನವರಸನ್, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದೀಯಾ, ತುಂಬ ಖುಷಿನಪ್ಪ. ಇದು ಹಬ್ಬದ ದಿನ ನಿನಗೂ ಹಬ್ಬದ ಶುಭಾಶಯಗಳಪ್ಪ. ಸಂಜಯ್ ಸರ್ 2 ಮಾತುಗಳು. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಸಿನಿಮಾ ಟೀಸರ್ ನೋಡ್ಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗೆ ಇಲ್ಲೇ ಇದೆ, ಜನ ಸ್ವೀಟಾಗಿ ತಗೋತಾರೆ ಅಂತ ಈ ಸಿನಿಮಾ ಅನಿಸುತ್ತೆ. ಯಾಕೆಂದರೆ ಇಡೀ ಇಂಡಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿತ್ತು ನಮ್ಮ ಕನ್ನಡ. ಆ್ಯಂಡ್ ದೆನ್ ಶಿವಣ್ಣ ಅವರು ಒಂದು ಮಾತು ಹೇಳಿದಾಗ ಒಂದು ಡೈಲಾಗ್ ಹೇಳಿದ್ರು, ನನಗೆ ಅಪ್ಪು ಅವ್ರು ನೆನಪಾದ್ರೆ. ಆ್ಯಕ್ಚುಲಿ ಎಲ್ಲ ಬದುಕಿದಾಗ ಮರ್ಯಾದೆ ಕೊಡಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು ಅಂದಾಗ ನನಗೆ ಶಿವಣ್ಣನ್ನು ನೋಡ್ತಾ ಇದ್ರೆ ಅಪ್ಪುನೇ ನೆನಪಾಗ್ತಿತ್ತು. ಅಲ್ಲಿ ಕೂತಾಗ ನನಗೆ ಐ ವಾಸ್ ಫೀಲಿಂಗ್ ದಟ್. ಸೊ ಮತ್ತೊಮ್ಮೆ ಈ ಒಂದು ಮಾತು ಹೇಳ್ತೀನಿ, ಸಿನಿಮಾ ಪ್ಯಾಷನೇಟ್ ಆಗಿ ನನ್ನ ಸ್ನೇಹಿತರು ರಮೇಶ್ ರೆಡ್ಡಿ ಅವರು ಮಾಡಿದ್ದಾರೆ. ಆ್ಯಂಡ್ ದೆನ್ ಇವತ್ತೇನು 3 ಪಿಲ್ಲರ್ಸು, ಇವತ್ತು ಕನ್ನಡ ಇಂಡಸ್ಟ್ರಿಲಿ ಒಂದು ಬ್ಯೂಟಿಫುಲ್ ಸಿನಿಮಾ ಬಂದಿದೆ. ಯಾವುದೇ ರೀತಿ ಡೌಟ್ ಇಲ್ಲ, ಈ ಹಬ್ಬದ ದಿನ ಟೀಸರ್ ಲಾಂಚ್ ಆಗಿದೆ. ಸಿನಿಮಾ ರಿಲೀಸ್ ಆದಮೇಲೆ ಜನ ಊರಬ್ಬ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ 2 ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಜಯ್ ಗೌಡ್ರಿಗೆ ಥ್ಯಾಂಕ್ ಯು ಸರ್. ಸೊ ಇವತ್ತು ಟೀಸರ್ ನೋಡಿದ್ದೀವಿ, ಮತ್ತೆ ನೋಡಬೇಕು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನನಗೆ ಇಲ್ಲಿ ಪ್ರೆಷರು ಬರ್ತಾ ಇದೆ, ಹಾಗಾಗಿ ಮತ್ತೆ ಟೀಸರ್ ನೋಡೋಣ. ಯಾವಾಗಲೂ ಟ್ರೈಲರ್ ನೋಡಿದಾಗ ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರೆ, ಈಗ ಟೀಸರ್ ನೋಡಿದಾಗ್ಲೇ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಥರ ಹೇಳೋ ಹಾಗಾಗಿದೆ. ಅಷ್ಟು ಅದ್ಭುತವಾಗಿದೆ. ಒನ್ಸ್ ಅಗೇನ್ ಈ ತಂಡಕ್ಕೆ ಶುಭವಾಗಲಿ ಅಂತ ಆಶಿಸ್ತಾ, ಸೂರಜ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಮೂಡಿ ಬರ್ತಾ ಇರುವಂಥ ರಮೇಶ್ ರೆಡ್ಡಿ ಸರ್, ಉಮಾ ರಮೇಶ್ ರೆಡ್ಡಿ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೂ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ಅದ್ಭುತವಾಗಿ ಈ ಈವೆಂಟ್ ಮಾಡಿದ್ದಕ್ಕೆ ನವರಸನ್ ಅವ್ರಿಗೆ, ಅವರ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ, ನಮ್ಮ ಪ್ರೀತಿಯ
ಶಿವಣ್ಣ ಅವ್ರಿಗೆ, ಉಪ್ಪಿ ಸರ್ಗೆ, ರಾಜ್ ಬಿ ಶೆಟ್ಟಿ ಸರ್ಗೆ ಮತ್ತೊಮ್ಮೆ ಶುಭವಾಗಲಿ. ಅರ್ಜುನ್ ಜನ್ಯ ಸರ್ಗೆ ಗುಡ್ ಲಕ್ ಆಸ್ ಅ ಡಿರೆಕ್ಟರ್ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೂ ಇವತ್ತು ಬಿಡುತ್ತು ಮಾಡಿ ಬಂದಿದ್ದಕ್ಕೆ ಧನ್ಯವಾದಗಳು.